ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FD ಅಂಡ್ SD ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ನವೆಂಬರ್ ತಿಂಗಳ ಎರಡನೇ ಭಾಗವಾಗಿದೆ. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ದಿ ನವೆಂಬರ್ ಮಂತ್ ಅಂತ ಹೇಳ್ಬೋದು. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ಗಳನ್ನು ನೀವು ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಸೊ ಆಪ್ ಅಲ್ಲಿ ಫ್ರೀ ಆಗಿ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ರಿಲೀಸ್ ಆಗುತ್ತೆ ಅಥವಾ ಇಂಡೆಕ್ಸ್ ರಿಲೀಸ್ ಆಗುತ್ತೆ. ಅದು ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಥವಾ ಕನ್ನಡದಲ್ಲಿನ ಸಾರ್ವಜನಿಕ ಸಂಬಂಧಗಳ ಸೂಚ್ಯಾಂಕ 2021 ಕರೀತಾರೆ. ಸೊ ಓಕೆನಾ, ರೀಸೆಂಟ್ ಆಗಿ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಥವಾ ಸಾರ್ವಜನಿಕ ಸಂಬಂಧಗಳ ಸೂಚ್ಯಾಂಕ 2021 ವರದಿ ಪ್ರಕಟವಾಯಿತು. ಸೊ ಇದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ಸೊ ಹಾಗಾಗಿ ನೋಡಿ, ಈ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿರುವಂತ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತ ಯಾವ ರೀತಿ ಆ ಒಂದು ಸರ್ಕಾರಗಳು ಆಡಳಿತವನ್ನ ನಡೆಸ್ತಾ ಇದೆ, ಅಂದ್ರೆ ಗವರ್ನೆನ್ಸ್ ಅನ್ನ ಮಾಡ್ತಾ ಇದೆ ಅನ್ನೋ ಬಗ್ಗೆ ಆಕ್ಚುಲಿ ಇವುಗಳು ಒಂದು ಸ್ಟಡಿಯನ್ನ ಮಾಡ್ತವೆ. ಓಕೆನಾ, ಹಾಗಾಗಿ ಇದು ಮುಖ್ಯ ಉದ್ದೇಶ ದ ಗವರ್ನೆನ್ಸ್ ಆಫ್ ದಿ ಸ್ಟೇಟ್ ಅಥವಾ UT ಅನ್ನ ಏನ್ ಮಾಡುತ್ತೆ, ಚೆಕ್ ಮಾಡೋದು ಈ ಒಂದು ಇಂಡೆಕ್ಸ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ರೈಟ್? ಸೊ ನೋಡಿ, ಈ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಥವಾ ಸಾರ್ವಜನಿಕ ಸಂಬಂಧಗಳ ಸೂಚ್ಯಾಂಕ ಇದೆಯಲ್ಲ, ಇದು ಪ್ರತಿ ವಾರ್ಷಿಕವಾಗಿ ಪ್ರಕಟವಾಗುವಂತ ಒಂದು ವರದಿಯಾಗಿದೆ. ಇದನ್ನ ಪ್ರಕಟ ಮಾಡುವಂತ ಸಂಸ್ಥೆ ಸದು ಪಬ್ಲಿಕ್ ಅಫೇರ್ಸ್ ಸೆಂಟರ್ ಅಂತ ಕರೀತೀವಿ. ಕನ್ನಡದಲ್ಲಿ ಸಾರ್ವಜನಿಕ ಸಂಬಂಧಗಳ ಕೇಂದ್ರ ಅಂತ. ಓಕೆನಾ, ಸೊ ಏನ್ ಮಾಡುತ್ತೆ, ಪ್ರತಿ ವರ್ಷ ಪಬ್ಲಿಕ್ ಅಫೇರ್ಸ್ ಸೆಂಟರ್ ಏನಂದ್ರೆ ಈ ಒಂದು ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಈ ಪಬ್ಲಿಕ್ ಅಫೇರ್ಸ್ ಸೆಂಟರ್ ಇದೆಯಲ್ಲ, ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ. ಸೊ ಅಂದ್ರೆ ಇದು ಕೂಡ ಹೆಡ್ ಕ್ವಾರ್ಟರ್ ಇರುವಂತದ್ದು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ. ರೈಟ್? ಸೊ ಇದೊಂದು ಲಾಭದಾಯಕವಲ್ಲದ ಒಂದು ಸಂಸ್ಥೆಯ ಕೆಲಸ ಮಾಡ್ತಾ ಇದೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ನಮ್ಮ ಕರ್ನಾಟಕದ ರಾಜಧಾನಿ ಇರುವಂತ ಬೆಂಗಳೂರಲ್ಲಿ. ರೈಟ್? ಸೊ ಹಾಗೆ ಈ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಇದೆಯಲ್ಲ, ಇದೇನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಇರುವಂತ ರಾಜ್ಯಗಳಿಗೆ, ಸ್ಟೇಟ್ಸ್ ಗಳಿಗೆ, ಅಂದ್ರೆ ಸ್ಟೇಟ್ ಗಳಲ್ಲಿ ಲಾರ್ಜೆಸ್ಟ್ ಸ್ಟೇಟ್ ಆಮೇಲೆ ಸ್ಮಾಲೆಸ್ಟ್ ಸ್ಟೇಟ್ ಅಂತ ಹೇಳಿ ಕೊಡುತ್ತೆ. ಅದೇ ರೀತಿ UT ಗಳಲ್ಲಿರುವಂತ ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ, ಇದು ಒಂದು ಸ್ಟಡಿ ಮಾಡ್ಕೊಂಡು ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಓಕೆ, ಹಾಗಾಗಿ ಇಲ್ಲಿ ಏನಂದ್ರೆ ನೋಡಿ, ಸೊ ಮುಖ್ಯವಾಗಿರುವಂತ ಆ ರಾಜ್ಯಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಯಾವ ರೀತಿ ಆಡಳಿತ ಕೊಡ್ತಾ ಇದ್ರ ಬಗ್ಗೆ ಇದು ಒಂದು ಜಾಸ್ತಿ ಫೋಕಸ್ ಮಾಡುತ್ತೆ. ಹಾಗಾಗಿ ದ ಗವರ್ನೆನ್ಸ್ ಶುಡ್ ಬಿ ಏನಾಗಿರ್ಬೇಕು, ಸಸ್ಟೈನೇಬಲಿ ಡೆವಲಪ್ಮೆಂಟ್ ಆಗಿರ್ಬೇಕಂತ ಹೇಳುತ್ತೆ, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಆಗಿರ್ಬೇಕಂತ ಹೇಳುತ್ತೆ ಈ ಒಂದು ಆಡಳಿತ ಅಂತ. ಸೊ ಹಾಗೆ ಇಲ್ಲಿ ಪ್ರಮುಖವಾಗಿ 3 ಇಂಡಿಕೇಟರ್ ಗಳನ್ನ ಫೋಕಸ್ ಮಾಡ್ತಾರೆ, ಅಂದ್ರೆ 3 ಮಾನದಂಡಗಳನ್ನ, ಅಂಶಗಳನ್ನ ಫೋಕಸ್ ಮಾಡ್ತಾರೆ. ಒಂದು ಇಕ್ವಿಟಿ, ಎರಡನೇದು ಗ್ರೌತ್, ಮೂರನೇದು ಸಸ್ಟೈನೇಬಿಲಿಟಿ ಅಂತ ಇದೆ. ಹೌದಾ? ಇಲ್ಲಿ ಏನ್ ಮಾಡ್ತೀವಿ, ಆಕ್ಚುಲಿ 3 ವಿಷಯಗಳನ್ನ ಅಥವಾ 3 ಅಂಶಗಳನ್ನ ಇಟ್ಕೊಂಡು ಆ ಒಂದು ರಾಜ್ಯಗಳಿಗೆ ಅಥವಾ ಪ್ರದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಒಂದು ಇಕ್ವಿಟಿ ಅಂತ ಕರಿತೀವಿ. ಇಕ್ವಿಟಿ ಅಂದ್ರೆ ನ್ಯಾಯ ಅಥವಾ ಧರ್ಮಪರತೆ ಅಂತ. ಅಂದ್ರೆ ರಾಜ್ಯಗಳು ಅಥವಾ UT ಗಳು ತಮ್ಮ ಆಡಳಿತದಲ್ಲಿ ಯಾವ ರೀತಿ ಜನರಿಗೆ ಒಂದು ನ್ಯಾಯವನ್ನ ಒದಗಿಸ್ತಾ ಇದೆ ಅಥವಾ ಒಂದು ಧರ್ಮಪರತೆಯನ್ನ ಕಾಪಾಡಿ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಎರಡನೇ ಒಂದು ಇಂಡಿಕೇಟರ್ ಅಂದ್ರೆ ಗ್ರೌತ್ ಅಂತ. ಸೊ ಹಾಗಾಗಿ ತಮ್ಮ ಆಡಳಿತದ ಮೂಲಕ ಆ ರಾಜ್ಯಗಳು ಯಾವ ರೀತಿ ಗ್ರೌತ್ ಆಗ್ತಾ ಇದೆ ಅಂತ, ಅಭಿವೃದ್ಧಿ ಆಗ್ತದೆ ಅಂತ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಮೂರನೇ ಅಂಶ ಏನಂದ್ರೆ ಸಸ್ಟೈನೇಬಿಲಿಟಿ ಅಂತ ಕರಿತೀವಿ. ಅಂದ್ರೆ ತಾವು ಮಾಡುವಂತ ಆಡಳಿತದ ಪಾಲಿಸಿಗಳಿದೆಯಲ್ಲ, ಫ್ರೇಮ್ವರ್ಕ್ಗಳಿದೆಯಲ್ಲ, ಅವುಗಳು ಯಾವ ರೀತಿ ಮುಂದಿನ ಫ್ಯೂಚರ್ಗೆ ಸುಸ್ಥಿರವಾಗಿದೆ ಅಥವಾ ಸಸ್ಟೈನಬಲ್ ಆಗಿದೆ ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ 3 ಅಂಶಗಳು ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪ್ರದೇಶಗಳ ರಾಜ್ಯಗಳಿಗೆ ಅಥವಾ UT ಗಳಿಗೆ ಏನ್ ಮಾಡ್ತಾರೆ, ಸೊ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ 3 ಪಿಲ್ಲರ್ಸ್, ಇಕ್ವಿಟಿ, ಗ್ರೌತ್ ಅಂಡ್ ಸಸ್ಟೈನಬಿಲಿಟಿ ಅಂತ ಗೊತ್ತಿರ್ಬೇಕು ನಿಮಗೆ. ಜೊತೆಗೆ ಈ ವರ್ಷ ಏನ್ ಮಾಡಿದ್ರೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ತಾರೆ. ಏನಂದ್ರೆ ಎಲ್ಲಾ ರಾಜ್ಯಗಳು ಏನ್ ಮಾಡ್ಬೇಕಂದ್ರೆ ಯಾವ ರೀತಿ ಸೊ COVID-19 ಪ್ಯಾಂಡಮಿಕ್ ಅನ್ನ ಅವುಗಳು ಕೂಡ ರೆಗ್ಯುಲೇಟ್ ಮಾಡ್ಕೊಂಡಿದೆ ಅಥವಾ ಅವುಗಳನ್ನ ಫೇಸ್ ಮಾಡಿದೆ ಅಂತ ನೋಡ್ತಾರೆ. ಸೊ ಹಾಗಾಗಿ ಇಲ್ಲಿ 4 ಅಂಶಗಳು ಈ ಸಲ ಒಂದು ಹೊಸ ವಿಷಯ ಸೇರಿಸಿದರೆ ಅದು COVID-19 ಪ್ಯಾಂಡಮಿಕ್ ಅನ್ನ ಯಾವ ರೀತಿ ಆ ಸ್ಟೇಟ್ಗಳು ಪರ್ಫಾರ್ಮೆನ್ಸ್ ಮಾಡಿದ್ವಿ ಅಂತ ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಕೂಡ ಈ ವರ್ಷದಲ್ಲಿ ಸೇರಿರುವಂತ ಒಂದು ಹೊಸ ಇಂಡಿಕೇಟರ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗೆ ಇನ್ನೇನಂದ್ರೆ ಎಡಿಷನಲ್ ಕೂಡ ಆಕ್ಚುಲಿ ಈ ಸಲ ಇನ್ನೊಂದು ಒಂದು ವಿಷಯ ಸೇರಿಸಿದ್ದಾರೆ. ಅಂದ್ರೆ ರಾಜ್ಯಗಳಿದೆಯಲ್ಲ, ಅವುಗಳಿಗೆ ಒಂದು 5 ಸ್ಕೀಮ್ಗಳಿದೆ. ಹೌದಾ? 5 ಸ್ಕೀಮ್ಗಳಂದ್ರೆ ದೇ ಆರ್ 5 ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಹೌದಾ? ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಂತ. ಸೊ ಹಾಗಾಗಿ ಅದಕ್ಕೆ ಫಂಡಿಂಗ್ ಮಾಡುವಂತದ್ದು ಇದೆಯಲ್ಲ, ಸೊ ಅದಕ್ಕೆ ಸ್ಟೇಟ್ ಕೂಡ ಫಂಡಿಂಗ್ ಮಾಡಬೇಕಾಗತ್ತೆ, ಅದೇ ರೀತಿ ಸೆಂಟರ್ ಕೂಡ ಫಂಡಿಂಗ್ ಮಾಡಬೇಕಾಗುತ್ತೆ. ಅದನ್ನ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರದ ಪ್ರಾಯೋಜಿತ ಯೋಜನೆಗಳಂತ ಕರೀತೇವೆ. ಸೆಂಟ್ರಲ್ ಸ್ಕೀಮ್ ಅಂದ್ರೆ ಸೊ ಅದಕ್ಕೆ 100% ಅಮೌಂಟ್ ಫಂಡಿಂಗ್ ಮಾಡುತ್ತದೆ, ಅದು ಸೆಂಟ್ರಿ ಆಗಿರುತ್ತೆ, ಗೊತ್ತಿರ್ಲಿ.
ಓಕೆನಾ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದ್ರೆ ಸೆಂಟ್ರಲ್ ಸ್ಕೀಮ್ ಅಥವಾ ಸೆಕ್ಟರ್ ಸ್ಕೀಮ್ ಅಂದ್ರೆ ಅವುಗಳಿಗೆ 100% ಅಮೌಂಟ್ ಹಾಕುವಂಥದ್ದು ಸೆಂಟ್ರಲ್ ಅಮೌಂಟ್ ಆಗಿರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಆಗಿರುತ್ತೆ, ಅದಕ್ಕೆ ಈವನ್ ರಾಜ್ಯ ಕೂಡ ಫಂಡಿಂಗ್ ಮಾಡುತ್ತೆ, ಈವನ್ ಸ್ಟೇಟ್ ಕೂಡ ಫಂಡಿಂಗ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ತೀವಿ. ಆಕ್ಚುಲಿ ಇದಕ್ಕೆ 5 ಸ್ಕೀಮ್ಗಳನ್ನ ಸೇರಿಸ್ತಾರೆ. ಇಲ್ಲಿ ಏನ್ ಮಾಡಿದ್ರೆ 5 ಸ್ಕೀಮ್ಗಳನ್ನ ಆ ರಾಜ್ಯಗಳು ಯಾವ ರೀತಿ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ನೋಡ್ತಾ ಇದಾರೆ. ಸೊ ಒಂದು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರಿತೀವಿ, ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಂದೇ ಸ್ಕೀಮ್. ಇದು ಕೂಡ ಒಂದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಆಗಿದೆ. ಎರಡನೇದು ನ್ಯಾಷನಲ್ ಹೆಲ್ತ್ ಮಿಷನ್, ರಾಷ್ಟ್ರೀಯ ಆರೋಗ್ಯ ಮಿಷನ್. ಈ ಒಂದು ಸ್ಕೀಮ್ ಅನ್ನ ರಾಜ್ಯಗಳು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಸಮಗ್ರ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಸೇವೆಗಳನ್ನು ಕರೀತಾರೆ. ಸೊ ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಅಂಗನವಾಡಿ. ಗೊತ್ತ ನಿಮ್ಗೆ ಅಂಗನವಾಡಿ ಎಲ್ಲ ಕೂಡ ಆಕ್ಚುಲಿ ವರ್ಕ್ ಮಾಡುವಂತದ್ದು ಈ ಒಂದು ಸ್ಕೀಮ್ ಅಲ್ಲೇ ನಮ್ಮ ದೇಶದಲ್ಲಿರುವಂತಹ ಅಂಗನವಾಡಿಗಳು ವರ್ಕ್ ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ಅಂಗನವಾಡಿಗಳು ಅಂದ್ರೆ ಈ ಸ್ಕೀಮ್ ಅನ್ನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಸಮಗ್ರ ಶಿಕ್ಷಾ ಅಭಿಯಾನ, ಹೌದಾ. ಸೊ ಫಾರ್ ಎಕ್ಸಾಂಪಲ್ ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು, ಇವೆಲ್ಲ ಕೂಡ ಕಮಾಂಡರ್ದ. ಸೊ ಸಮಗ್ರ ಶಿಕ್ಷಣ ಅಭಿಯಾನ ಬರುತ್ತೆ, ಅಂದ್ರೆ ಶಿಕ್ಷಣಕ್ಕೆ ಯಾವ ರೀತಿ ಫೋಕಸ್ ಮಾಡುತ್ತೆ ಗೊತ್ತಾಗುತ್ತೆ. ಅದೇ ರೀತಿ ಮಿಡ್ ಡೇ ಮೀಲ್ ಸ್ಕೀಮ್ ಅಂದ್ರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಓಕೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಯಾವ ರೀತಿ ರಾಜ್ಯಗಳು ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ಆಕ್ಚುಲಿ ಈ 5 ಸ್ಕೀಮ್ಗಳ ಮುಖಾಂತರ ಕೂಡ ಆಕ್ಚುಲಿ ಆ ರಾಜ್ಯಗಳ ಒಂದು ರ್ಯಾಂಕಿಂಗ್ ಅನ್ನ ಇಲ್ಲಿ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಇವುಗಳೆಲ್ಲ ಕೂಡ ಏನಾಗಿದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರದ ಆಯೋಜಿತ ಅಥವಾ ಪ್ರಾಯೋಜಿತ ಯೋಜನೆಗಳಾಗಿದೆ. ಇದಕ್ಕೆ ಫಂಡಿಂಗ್ ಮಾಡುತ್ತದ್ದು ಸೆಂಟರ್ ಕೂಡ ಫಂಡಿಂಗ್ ಮಾಡುತ್ತೆ, ಈವನ್ ಸ್ಟೇಟ್ ಕೂಡ ಫಂಡಿಂಗ್ ಮಾಡುತ್ತೆ, ಗೊತ್ತಿರಬೇಕು, ರೈಟ್. ಸೊ ಹಾಗಾಗಿ ನೋಡಿ, MG ನರೇಗಾ, ಹೌದಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಲ್ಲಿ ಸೊ ಯಾವ ಒಂದು ರಾಜ್ಯ ಒಳ್ಳೆ ಇಂಪ್ಲಿಮೆಂಟೇಷನ್ ಮಾಡಿದೆ ಅಂತಂದ್ರೆ ಅದರಲ್ಲಿ ಟಾಪ್ ಸ್ಟೇಟ್ ಅಂದ್ರೆ ಕೇರಳ. ನೋಡಿ, ಕೇರಳ ಇದೆಯಲ್ಲ, MG ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತುಂಬಾ ಟಾಪ್ ಆಗಿರುವಂತ ಒಂದು ಇಂಪ್ಲಿಮೆಂಟೇಷನ್ ಮಾಡಿದೆ, ಹಾಗಾಗಿ ಅದು ಟಾಪ್ ಕಂಟ್ರಿ ಆಗಿದೆ. ಇನ್ನು ನಮ್ಮ ಕರ್ನಾಟಕ ನೋಡ್ತಾ ಹೋದ್ರೆ ಆಕ್ಚುಲಿ ಕರ್ನಾಟಕ ಬಿಕಮ್ ದ 4th ಬೆಸ್ಟ್ ಸ್ಟೇಟ್ ಆಗಿದೆ. 4ನೇ ಅತಿ ಏನಂತಾರೆ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತ ರಾಜ್ಯವಾಗಿದೆ ಕರ್ನಾಟಕ. ಅದೇ ರೀತಿ ಎರಡನೇ ಸ್ಕೀಮ್ ನೋಡ್ತಾ ಹೋಗೋಣ, ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಅಥವಾ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂತಿದೆ. ಇದನ್ನ ವೆರಿ ಗುಡ್ ಇಂಪ್ಲಿಮೆಂಟ್ ಮಾಡಿರುವಂತ ಸ್ಟೇಟ್ ಅಂತಂದ್ರೆ ಯಾವುದು, ಗೋವಾ. ನೋಡಿ, ಗೋವಾ ಏನಂದ್ರೆ ಆಕ್ಚುಲಿ ಈ ಮಿಡ್ ಡೇ ಮೀಲ್ ಸ್ಕೀಮ್ ಇದೆ, ಅದನ್ನ ತುಂಬಾ ಬಹಳ ಅರ್ಥಪೂರ್ಣವಾಗಿ ಸಂಪೂರ್ಣವಾಗಿ ಅಂದ್ರೆ ಏನಂದ್ರೆ ಈ ಸ್ಕೀಮ್ ಅನ್ನ ಕಾರ್ಯಗತಗೊಳಿಸಿರುವಂತದ್ದು. ಅದೇ ರೀತಿ ನಮ್ಮ ಕರ್ನಾಟಕ ಇದೆಯಲ್ಲ, ಇದು 7ನೇ ಸ್ಥಾನದಲ್ಲಿ ಇದೆ. ಕರ್ನಾಟಕ ಬಿಕಮ್ ದ 7th ರ್ಯಾಂಕ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳ್ತೀವಿ. ಅದೇ ರೀತಿ ಸಮಗ್ರ ಶಿಕ್ಷಣ ಅಭಿಯಾನ ಅಥವಾ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ. ಇದರ ಇಂಪ್ಲಿಮೆಂಟೇಷನ್ ಯಾವ್ದು ಒಳ್ಳೆ ಸ್ಟೇಟ್ ಅಂತಂದ್ರೆ ಗುಡ್ ಸ್ಟೇಟ್ ಅಂದ್ರೆ ಅದು ಛತ್ತೀಸ್ಗಢ ಇದೆಯಲ್ಲ, ಇದು ಟಾಪ್ ಆಗಿದೆ. ಅಂದ್ರೆ ಸಮಗ್ರ ಶಿಕ್ಷಣ ಅಭಿಯಾನ ತುಂಬಾ ಅರ್ಥಪೂರ್ಣವಾಗಿ ಇಂಪ್ಲಿಮೆಂಟೇಷನ್ ಮಾಡಿರುವಂತಹ ಸ್ಟೇಟ್ ಅಂತಂದ್ರೆ ಅದು ಛತ್ತೀಸ್ಗಢ ಆಗಿದೆ. ಹಾಗೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಥವಾ ರಾಷ್ಟ್ರೀಯ ಆರೋಗ್ಯ ಮಿಷನ್ ಇದೆಯಲ್ಲ, ಇದನ್ನ ಗುಡ್ ಇಂಪ್ಲಿಮೆಂಟೇಷನ್ ಮಾಡಿರುವಂತಹ ಸ್ಟೇಟ್ ಅಂದ್ರೆ ಅಗೇನ್ ಕೇರಳ ಇದೆ. ಕೇರಳ ಬಿಕಮ್ ದ ಗುಡ್ ಇಂಪ್ಲಿಮೆಂಟೆಡ್ ಸ್ಟೇಟ್ ಆಫ್ ದಿ ನ್ಯಾಷನಲ್ ಹೆಲ್ತ್ ಮಿಷನ್ ಸ್ಕೀಮ್ ಅಂತ ಹೇಳ್ಬೋದು. ಹಾಗೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಥವಾ ಸ್ಕೀಮ್ ಅಂತ ಕರಿತೀವಿ, ಅಂದ್ರೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅದು ಕಾರ್ಯಕ್ರಮ ಇದೆಯಲ್ಲ, ಇದನ್ನ ಅತಿ ಉತ್ತಮವಾಗಿ ಇಂಪ್ಲಿಮೆಂಟೇಷನ್ ಮಾಡಿರುವಂತಹ ಸ್ಟೇಟ್ ಅಂತಂದ್ರೆ ಅದು ಒಡಿಶಾ ಆಗಿದೆ. ಒಡಿಶಾ ಬಿಕಮ್ ದ ಗುಡ್ ಇಂಪ್ಲಿಮೆಂಟೆಡ್ ಸ್ಟೇಟ್ ಆಫ್ ದಿ ಸ್ಕೀಮ್ ಆಫ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಗಿದೆ. ಸೊ ಅದೇ ರೀತಿ COVID-19 ರೆಸ್ಪಾನ್ಸ್ ಇಂಡೆಕ್ಸ್ ಅಂತ ಅಂದ್ರೆ ಈ COVID-19 ಪ್ಯಾಂಡಮಿಕ್ ಅನ್ನ ಯಾವ ರಾಜ್ಯಗಳು ತುಂಬಾ ಗುಡ್ ಪರ್ಫಾರ್ಮೆನ್ಸ್ ಮಾಡಿರುವಂತಹ ಸ್ಟೇಟ್ ಅಂತಂದ್ರೆ ಅಗೇನ್ ಕೇರಳ ಬಿಕಮ್ ದ ಗುಡ್ ಪರ್ಫಾರ್ಮ್. ನೋಡಿ, ಆಕ್ಚುಲಿ ಅದೇ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು COVID-19 ಪಾಸಿಟಿವ್ ಪೇಷಂಟ್ ಆಗಿದ್ದು ಕೇರಳದಲ್ಲಿ. ಬಟ್ ಅವರು ತುಂಬಾ ಅದನ್ನ ರೆಗ್ಯುಲೇಟ್ ಮಾಡೋದ್ರ ಮುಖಾಂತರ ಒಳ್ಳೆ ಪರ್ಫಾರ್ಮೆನ್ಸ್ ಮುಖಾಂತರ ಅವರು ತಮ್ಮ ರಾಜ್ಯದಲ್ಲಿ ಒಂದು ಸಾವಿನ ಪ್ರಮಾಣವನ್ನ ಬಹಳ ಅತಿ ಕಡಿಮೆ ಮಾಡಿದ್ರು, ಬಿಕಾಸ್ ಆಫ್ ದ ಗುಡ್ ಇಂಪ್ಲಿಮೆಂಟೇಷನ್ ಆಫ್ ದ ಪರ್ಫಾರ್ಮೆನ್ಸ್ ಅಂತ ಇರ್ಬೋದು. ಅದೇ ರೀತಿ 2ನೇ ಪ್ಲೇಸ್ ಅಲ್ಲಿ ತಮಿಳುನಾಡು ಇದೆ, 3ನೇ ಪ್ಲೇಸ್ ಅಲ್ಲಿ ಆಂಧ್ರ ಪ್ರದೇಶ್ ಇದೆ, ಸೊ ಆಮೇಲೆ 5ನೇ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯವಿದೆ. ಸೊ ಹಾಗಾಗಿ ಇವೆಲ್ಲ ಕೂಡ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ ನಮ್ಮ ಒಂದು ರಾಜ್ಯಗಳು ಅಥವಾ ಯುಟಿಗಳು ಪರ್ಫಾರ್ಮ್ ಮಾಡಿರುವಂತಹ ಒಂದು ರ್ಯಾಂಕಿಂಗ್ ಅನ್ನ ನೋಡ್ತಾ ಇದೀವಿ. ಅದೇ ರೀತಿ ನಾನು ಆಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರ್ಯಾಂಕಿಂಗ್ ಅನ್ನ 3 ವಿಧವಾಗಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಲಾರ್ಜೆಸ್ಟ್ ಸ್ಟೇಟ್ಸ್ ದೊಡ್ಡ ರಾಜ್ಯಗಳು, 2ನೇದು ಸ್ಮಾಲೆಸ್ಟ್ ಸ್ಟೇಟ್ ಚಿಕ್ಕ ರಾಜ್ಯಗಳು, ಹಾಗೆ 3ನೇದಾಗಿ ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರ ಆಡಳಿತ ಪ್ರದೇಶಗಳಂತ. ಸೊ ಹಾಗೆ ಏನ್ ಮಾಡ್ತಾರೆ 3 ವಿಧವಾಗಿ ರ್ಯಾಂಕಿಂಗ್ ಅನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಲಾರ್ಜೆಸ್ಟ್ ಸ್ಟೇಟ್ ಅಲ್ಲಿ ಈ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಲ್ಲಿ ಲಾರ್ಜೆಸ್ಟ್ ಸ್ಟೇಟ್ ಅಲ್ಲಿ ಯಾವ್ದು ಟಾಪ್ ರ್ಯಾಂಕ್ ಅಂದ್ರೆ ಟಾಪ್ ರ್ಯಾಂಕ್ ಅಲ್ಲಿ ಕೇರಳ ಇದೆ, ಎರಡನೇ ಟಾಪ್ ತಮಿಳುನಾಡು, 3rd ಪ್ಲೇಸ್ ಅಲ್ಲಿ ತೆಲಂಗಾಣ, 4th ಛತ್ತೀಸ್ಗಢ, 5ನೇ ಪ್ಲೇಸ್ ಅಲ್ಲಿ ಗುಜರಾತ್ ಇದೆ, 6ನೇ ಪ್ಲೇಸ್ ಅಲ್ಲಿ ಪಂಜಾಬ್ ಇದೆ, 7ನೇ ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ. ಸೊ ಹಾಗಾಗಿ ಇವೆಲ್ಲ ಕೂಡ ಟಾಪ್ 7 ಸ್ಟೇಟ್ಸ್ ಓಕೆ ಇನ್ ದ
ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಆಫ್ ದ 2021 ಅಂತ ಹೇಳ್ಬೋದು. ಅದೇ ರೀತಿ ಎರಡನೇದು ಬಂದ್ರೆ ಸ್ಮಾಲೆಸ್ಟ್ ಸ್ಟೇಟ್ಸ್, ಸಣ್ಣ ರಾಜ್ಯಗಳು. ಇದರಲ್ಲಿ ಟಾಪ್ ಯಾವ್ದಿದೆ? ಸಿಕ್ಕಿಂ ಇದೆ. ಎರಡನೇ ಟಾಪ್ ಸ್ಟೇಟ್ ಗೋವಾ. ಮೂರನೇದ್ದು ಮಿಜೋರಾಂ ಇದೆ. ನಾಲ್ಕನೇದ್ದು ಹಿಮಾಚಲ್ ಪ್ರದೇಶ್ ಇದೆ. ಹಾಗೆ ಐದನೇದ್ದು ತ್ರಿಪುರಾ ಇದೆ. ಸೊ ಹಾಗಾಗಿ ಇವೆಲ್ಲ ಕೂಡ ಟಾಪ್ 5 ಸ್ಟೇಟ್ಸ್ ಆಫ್ ದಿ ಸ್ಮಾಲರ್ ಸ್ಟೇಟ್ಸ್ ಇಂದ ಪರ್ಫಾರ್ಮಿಂಗ್ ದ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಬಂದಾಗ ಟಾಪ್ ಅಲ್ಲಿ ಪಾಂಡಿಚೇರಿ ಅಥವಾ ಪುದುಚೇರಿ ಇದೆ. ಎರಡನೇ ಪ್ಲೇಸ್ ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಇದೆ. ಮೂರನೇದಲ್ಲಿ ಚಂಡೀಗಢ. ನಾಲ್ಕನೇದಲ್ಲಿ ಲಕ್ಷದ್ವೀಪ್. ಐದನೇದಲ್ಲಿ ಛತ್ತೀಸ್ಗಢ. 6 ದಾದ್ರಾ ಅಂಡ್ ನಗರ್ ಹವೇಲಿ ಅಥವಾ ಡಿಯು ಅಂಡ್ ಡಾಮನ್ ಎರಡು ಕೂಡ ಇದೆ. ಸೊ ಆಮೇಲೆ ಅಂಡಮಾನ್ ನಿಕೋಬಾರ್ ಇದೆ. ಹಾಗಾಗಿ ಇಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಸ್ಟೇಟ್ ಯುಟಿ ಅಂತಂದ್ರೆ ಡೆಲ್ಲಿ ಇದೆಯಲ್ಲ, ಡೆಲ್ಲಿ ತುಂಬಾ ಅತಿ ಕೆಟ್ಟದಾಗಿರುವಂತಹ ಪರ್ಫಾರ್ಮೆನ್ಸ್ ಹೊಂದಿರುವಂತಹ ಒಂದು ಯುಟಿ ಅಂತಂದ್ರೆ ಡೆಲ್ಲಿ ಅಂತ ಹೇಳ್ಬೋದು. ಇಂದ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಥವಾ ಸಾರ್ವಜನಿಕ ಸಂಬಂಧಗಳ ಸೂಚ್ಯಾಂಕ 2021 ಒಂದು ಸೂಚ್ಯಾಂಕ ಅಂತ ಹೇಳ್ಬೋದು. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೈಟ್, ರೀಸೆಂಟ್ ಆಗಿ ಒಂದು ಯೋಜನೆಯನ್ನ ಭಾರತ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಅದು ಮಿಷನ್ ಸಮುದ್ರಯಾನ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಮಿಷನ್ ಸಮುದ್ರಯಾನ ಅಂತ ಕರೀತಾರೆ. ನೋಡಿ, ಈ ಟಾಪಿಕ್ ಹೆಸರು ಗೊತ್ತಾಗುತ್ತೆ ನಮ್ಗೆ ಏನಿದು, ನಮಗೆ ಸಮುದ್ರದಲ್ಲಿರುವಂತ ಆಕ್ಟಿವಿಟಿಗಳ ಬಗ್ಗೆ ಗೊತ್ತಾಗುತ್ತೆ. ಸ್ಕೀಮ್ ಅದನ್ನ ನಾವು ಮಿಷನ್ ಸಮುದ್ರಯಾನ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ಸಹಿತವಾಗಿರುವಂತ ಒಂದು ಏನ್ ಮಾಡಿದ್ದಾರೆ, ಓಷನ್ ಮಿಷನ್ ಅಥವಾ ಸಾಗರದ ಒಂದು ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದುವೇ ಏನಂತಂದ್ರೆ ಮಿಷನ್ ಸಮುದ್ರಯಾನ ಅಂತ ಕರೀತಾರೆ. ಓಕೆ, ರೀಸೆಂಟ್ ಆಗಿ ಇದನ್ನ ತಮಿಳುನಾಡಿನ ಚೆನ್ನೈಯಲ್ಲಿ ಈ ಒಂದು ಯೋಜನೆಯನ್ನ ಅನಾವರಣಗೊಳಿಸಲಾಯಿತು ಅಥವಾ ಉದ್ಘಾಟನೆ ಮಾಡಲಾಯಿತು. ಅದುವೇ ಸಮುದ್ರಯಾನ ಮಿಷನ್ ಅಂತ ಕರೀತಾರೆ. ಇದು ನಮ್ಮ ದೇಶದ ಒಂದು ಮೊಟ್ಟ ಮೊದಲ ಬಾರ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಯಾಕಂದ್ರೆ ಮಾನವ ಸಹಿತವಾಗಿ ಏನ್ ಮಾಡ್ತೀವಿ ನಾವು ಆಕ್ಚುಲಿ, ಸೊ ಅಂಡರ್ ವಾಟರ್ ಅಲ್ಲಿ ಒಂದು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇದನ್ನು ನಾವು ಸಮುದ್ರಯಾನ್ ಮಿಷನ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಈ ಸಮುದ್ರಯಾನ್ ಮಿಷನ್ಗೆ ಅಥವಾ ಮಿಷನ್ ಸಮುದ್ರಯಾನಿಗೆ ನಾವು ಒಂದು ವಿಶೇಷವಾದಂತ ವಾಹನವನ್ನ ಅಥವಾ ವೆಹಿಕಲ್ ಅನ್ನ ಬಳಸ್ತಿದ್ವಿ. ಅದ್ರ ಹೆಸರು ಏನಪ್ಪಾ ಅಂದ್ರೆ ಮತ್ಸ್ಯ 6 ಅಂತ ಕರೀತಾರೆ. ಓಕೆನಾ, ಸೊ ಈ ಮಿಷನ್ ಸಮುದ್ರಯಾನಕ್ಕೆ ನಾವು ವಿಶೇಷವಾದಂತ ಒಂದು ವೆಹಿಕಲ್ ಅನ್ನು ಬಳಸ್ತಾ ಇದೀವಿ. ಅದ್ರ ಹೆಸರು ಮತ್ಸ್ಯ 6000 ಅಂತ ಇದೆ. ನೋಡಿ, ಇದೇನ್ ಮಾಡುತ್ತೆ, ಇದು ಒಂದು ಅಂಡರ್ ವಾಟರ್ ವೆಹಿಕಲ್ ಆಫ್ ದಿಸ್ ಮಿಷನ್ ಅಂತ ಕರೀತಾರೆ. ಇದೇನಂದ್ರೆ ನೀರಿನ ಅಂತರಾಳದಲ್ಲಿ ಆಕ್ಚುಲಿ ಇದು ಒಂದು ಮೂವ್ಮೆಂಟ್ ಮಾಡುವಂತ ವೆಹಿಕಲ್ ಆಗಿದೆ. ಅದನ್ನ ಮತ್ಸ್ಯ 6000 ಅಂತ ಕರೀತಾರೆ. ಓಕೆನಾ, ಹಾಗಾಗಿ ನಾವು ಈ ಸಮುದ್ರಯಾನ್ ಮಿಷನ್ ಇದೆಯಲ್ಲ, ಇದನ್ನ ನಾವು ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ, ಆಕ್ಚುಲಿ ಭಾರತ ಕೂಡ ಒಂದು ಗ್ಲೋಬಲ್ ಮಟ್ಟದಲ್ಲಿ ಒಂದು ಕ್ಲಬ್ ಸೇರ್ಕೊಳ್ಳುತ್ತೆ. ಹೌದಾ, ಒಂದು ಎಲೈಟ್ ಕ್ಲಬ್ಗೆ ನಮ್ಮ ದೇಶ ಕೂಡ ಒಂದು ಮೆಂಬರ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಅದಕ್ಕಿಂತ ಮುಂಚೆ ಆಲ್ರೆಡಿ ಅಮೆರಿಕ ಈ ಒಂದು ಸಾಧನೆ ಮಾಡಿದೆ, ರಷ್ಯಾ ಮಾಡಿದೆ, ಆಲ್ರೆಡಿ ಒಂಥರ ಪ್ರಾಜೆಕ್ಟ್ ಮಾಡಿದೆ, ಜಪಾನ್ ಮಾಡಿದೆ, ಫ್ರಾನ್ಸ್ ಇದೆ, ಆಮೇಲೆ ಚೀನಾ ಇದೆ. ಸೊ ಹಾಗಾಗಿ ಅದ್ರ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಕೂಡ ಸೇರ್ಕೊಳ್ಳುತ್ತೆ. ಅದು ವಿಶೇಷವಾಗಿ ಅಂಡರ್ ವಾಟರ್ ವೆಹಿಕಲ್ಸ್ ಫಾರ್ ಕ್ಯಾರಿಂಗ್ ಔಟ್ ಆಫ್ ದ ಸಬ್ಸಿ ಆಕ್ಟಿವಿಟಿ ಅಂತ ಕರೀತಾರೆ. ಅಂದ್ರೆ ನೀರಿನ ಆಳದಲ್ಲಿ ಹೋಗಿ ಅಲ್ಲಿ ಸ್ಟಡಿ ಮಾಡೋದಾಗಿರ್ಬೋದು, ಆಮೇಲೆ ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡೋದಾಗಿರ್ಬೋದು. ಆ ಸಾಲಿನಲ್ಲಿ ನಮ್ಮ ಭಾರತ ಕೂಡ ಈ ಒಂದು ಎಲೈಟ್ ಕ್ಲಬ್ಗೆ ಸೇರಿರುವಂತ ಒಂದು ದೇಶವಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಬಿಕಾಸ್ ದರ್ ಇಸ್ ಸ್ಟಾರ್ಟಿಂಗ್ ಆಫ್ ದ ಮಿಷನ್ ಸಮುದ್ರಯಾನ, ರೈಟ್. ಸೊ ಹಾಗೆ ನೋಡಿ, ಇದೇನಂದ್ರೆ ಒಂದು ಮೊಟ್ಟ ಮೊದಲ ಪ್ರಯತ್ನ ಅಂದ್ರೆ ಆಕ್ಚುಲಿ ಮನುಷ್ಯ ಸಹಿತವಾಗಿ ಅಂದ್ರೆ ಎಕ್ಸ್ಪ್ಲೋರೇಷನ್ ಮಾಡ್ಬೇಕಾದ್ರೆ ಮಾನವ ಸಹಿತವಾಗಿ ಅಂದ್ರೆ ಇಲ್ಲಿ ಹೋಗಿ ಎಕ್ಸ್ಪ್ಲೋರೇಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಒಂಥರ ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಸೊ ಹಾಗೆ ಅಂದ್ರೆ ಇದನ್ನ ನೆಕ್ಸ್ಟ್ 1 to 2 years ಅಲ್ಲಿ ಏನಂದ್ರೆ ಈ ಒಂದು ಯೋಜನೆಯಿಂದ ಸಬ್ಸಿ ಆಕ್ಟಿವಿಟಿ ಕ್ಯಾರಿ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಯೋಜನೆಯನ್ನ ಯಾರ ಅಡಿಯಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಒಂದು ಸಂಸ್ಥೆ ಬರುತ್ತೆ. ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದ ಕ್ಲೀನ್ ಓಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಹೌದಾ, ಕನ್ನಡದಲ್ಲಿ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಏನ್ ಮಾಡುತ್ತೆ, ಅದರ ಅಡಿಯಲ್ಲಿ ಈ ಒಂದು ಮಿಷನ್ ಸಮುದ್ರ ಏನಾಗುತ್ತೆ ರನ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಗೈಡೆನ್ಸ್ ಆಗಿರ್ಬೋದು, ಅದಕ್ಕೆ ಇರುವಂತ ಒಂದು ಬ್ಲೂ ಪ್ರಿಂಟ್ ಆಗಿರ್ಬೋದು, ಎಲ್ಲ ಕೂಡ ರೆಡಿ ಮಾಡುವಂತ ಸಂಸ್ಥೆ ಅಂತಂದ್ರೆ ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದ ಓಷನ್ ಟೆಕ್ನಾಲಜಿ ಆಗಿದೆ. ಜೊತೆಗೆ ಈ ಒಂದು ಮಿಷನ್ ಸಮುದ್ರಯಾನ ಇದೆಯಲ್ಲ, ಇದು ಆಕ್ಚುಲಿ ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಇಟ್ಸ್ ಅ ಪಾರ್ಟ್ ಆಫ್ ದ ಏನಾಗಿದೆ ಡೀಪ್ ಓಷನ್ ಮಿಷನ್ ಆಗಿದೆ. ಈ ಒಂದು ಟಾಪಿಕ್ ಅನ್ನು ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹೌದಾ, ಏನಂದ್ರೆ ಡೀಪ್ ಓಷನ್ ಮಿಷನ್ ಇದೆಯಲ್ಲ, ಇದು ಕೂಡ ಒಂದು ನಮ್ಮ ದೇಶದ ಒಂದು ವೆರಿ ಫ್ಯೂಚರಿಸ್ಟಿಕ್ ಯೋಜನೆ ಅಂತ ಹೇಳ್ಬೋದು. ಇದು ಒಂದು 5 ವರ್ಷದ ಒಂದು ಯೋಜನೆ ಆಗಿರುವಂತದ್ದಾಗಿದೆ. ಸೊ ಹಾಗಾಗಿ ಇದನ್ನ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಏನ್ ಮಾಡ್ತದೆ, ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡ್ತದೆ. ಏನ್ ಕೆಲಸಪ್ಪ ಅಂದ್ರೆ ಆಕ್ಚುಲಿ ಇದು ಕೂಡ ಸಮುದ್ರದ ಆಳದಲ್ಲಿರುವಂತ ಏನ್ ಮಾಡುತ್ತೆ ಮಿನರಲ್ ಗಳನ್ನ, ಅದು ವಿಶೇಷವಾಗಿ ಪಾಲಿ ಮೆಟಾಲಿಕ್ ನ್ಯೂಡಲ್ಸ್ ಗಳನ್ನ ಮಾಡುತ್ತೆ, ಇದು ಎಕ್ಸ್ಪ್ಲೋರೇಷನ್ ಮಾಡುವಂತ ಒಂದು ವಿಶೇಷ ಯೋಜನೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಡೀಪ್ ಓಷನ್ ಮಿಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಮಿಷನ್ ಸಮುದ್ರಯಾನ ಇದೆಯಲ್ಲ, ಇದು ಕೂಡ ಪಾರ್ಟ್ ಆಫ್ ದಿ ಡೀಪ್ ಓಷನ್ ಮಿಷನ್ ಆಗಿದೆ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ, ಯಾ
ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಿಷನ್, ದಿಸ್ ಈಸ್ ದ ಮತ್ಸ್ಯ 6 ಅಂತ ಕರೀತಾರೆ. ಇದು ಭಾರತವೇ ಒಂದು ಇಂಡಿಜಿನಿಯಸ್ ಆಗಿ ಸ್ವದೇಶವಾಗಿ ನಿರ್ಮಿತವಾಗಿರುವಂತಹ ಒಂದು ವೆಹಿಕಲ್ ಆಗಿದೆ, ಒಂದು ಅಂಡರ್ ವಾಟರ್ ವೆಹಿಕಲ್ ಆಗಿದೆ. ಓಕೆನಾ? ಸೊ ಹಾಗಾಗಿ ಇದ್ರ ಬಗ್ಗೆ ನೋಡೋದಾದ್ರೆ ಸೊ ಮತ್ಸ್ಯ 6 ಅಂತ ಕರೀತಾರೆ. ಮತ್ಸ್ಯ ಅಂದ್ರೆ ಆಕ್ಚುಲಿ ಫಿಶ್ ಅಂತ, ಹೌದಾ? 6000 ಅಂದ್ರೆ ಏನಾಗಂದ್ರೆ ಇದು 6000 ಮೀಟರ್ ಏನಾಗುತ್ತೆ, ಇದು ನೀರಿನ ಆಳದಲ್ಲಿ ಮೂವ್ ಆಗುತ್ತೆ ಅಥವಾ ಹೋಗುವೆ ಆಗುತ್ತೆ. ಆ ಕಾರಣಕ್ಕೆ ನಾವು 6 ಅಂತ ಕರೀತಾರೆ. ಇದೊಂದು ಏನಾಗಿದೆ, ಡೀಪ್ ಸಿ ವೆಹಿಕಲ್ ಆಗಿದೆ, ಅಂದ್ರೆ ಸಮುದ್ರದ ಆಳದಲ್ಲಿ ಮೂವ್ ಆಗುವಂತ ಒಂದು ವೆಹಿಕಲ್ ಆಗಿದೆ. ಸೊ ಇದನ್ನ ನಾವು ಸಮುದ್ರಯಾನ ಮಿಷನ್ ಅಲ್ಲಿ ಬಳಸ್ತಿರುವಂತ ವೆಹಿಕಲ್ ಅಂದ್ರೆ ಅದು ಮತ್ಸ್ಯ 6 ಅಂತ ಕರೀತಾರೆ. ಓಕೆನಾ? ಸೊ ಇದೇನಾಗುತ್ತೆ, ಸೊ ಅಂಡರ್ ವಾಟರ್ ಅಲ್ಲಿ ಸುಮಾರು 6000 ಮೀಟರ್ ಅಥವಾ 6 ಕಿಲೋಮೀಟರ್ ಏನಾಗುತ್ತೆ ಆಳದಲ್ಲಿ ಏನಂದ್ರೆ ಹೋಗುವಂತ ಒಂದು ಕೆಪಾಸಿಟಿಯನ್ನ ಈ ಒಂದು ವೆಹಿಕಲ್ ಹೊಂದಿರುವಂತದ್ದು. ಜೊತೆಗೆ ಇದನ್ನೇನಂದ್ರೆ ಒಂದು ಇದರ ಸೆಕೆಂಡ್ ಕ್ವಾರ್ಟರ್ ಆಫ್ 2024 ಆಕ್ಚುಲಿ ಇದನ್ನೇನಂದ್ರೆ ರೆಡಿ ಆಗ್ಬೋದು ಟ್ರೈಲ್ ಮಾಡಕ್ಕೆ ಅಂತ ನೋಡಿದ್ದಾರೆ, ಹೌದಾ? ಸೊ ಹಾಗೆ ಈ ಒಂದು ವೆಹಿಕಲ್ ಅನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಇದನ್ನ ನಮ್ಮ ಸ್ವದೇಶವಾಗಿ ಇಸ್ರೋ ಏನ್ ಮಾಡಿದೆ ಅಂದ್ರೆ ಈ ಒಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಥವಾ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇದೆಯಲ್ಲ, ಈ ಸಂಸ್ಥೆ ಏನ್ ಮಾಡಿದೆ ಅದ್ರ ಜೊತೆಗೆ ಹಲವಾರು ಸಂಸ್ಥೆಗಳು ಕೂಡ್ಕೊಂಡು ಈ ಮತ್ಸ್ಯ 6 ಅನ್ನುವಂತ ಒಂದು ವೆಹಿಕಲ್ ಅನ್ನ ಸೊ ದೇಶಗಳು ಮತ್ತು ಈ ಸಂಸ್ಥೆಗಳು ಮ್ಯಾನುಫ್ಯಾಕ್ಚರ್ ಅಥವಾ ಡೆವಲಪ್ ಮಾಡಿರುವಂತದ್ದು. ಓಕೆ, ಸೊ ಹಾಗೆ ಇದೇನಂದ್ರೆ ನೋಡಿ ಈ ವೆಹಿಕಲ್ ಇದೆಯಲ್ಲ, ಇದೇನಂದ್ರೆ ನಾರ್ಮಲ್ ಕಂಡೀಷನ್ ಮಾಡಬಹುದು ಅಂದ್ರೆ ಅಪ್ ಟು 12 ಅವರ್ಸ್ ಕೂಡ ಇದರಲ್ಲಿ ಒಂದು ನಾವು ಏನಂದ್ರೆ ಜೀವಂತವಾಗಿರ್ಬೋದು, ಅಂದ್ರೆ ನಮಗೆ ಸಫಿಶಿಯಂಟ್ ಆಗಿರುತ್ತೆ. ಅದೇ ರೀತಿ ಎಮರ್ಜೆನ್ಸಿ ಟೈಮಲ್ಲಿ ಅಂದ್ರೆ ಇದು ಅಪ್ ಟು 96 ಗಂಟೆಗಳು ಕೂಡ ಅಂಡರ್ ಸೀಲ್ ಎಂದು ವರ್ಕ್ ಮಾಡುವಂತ ಒಂದು ಕೆಪಾಸಿಟಿಯನ್ನ ಇದು ಈ ಒಂದು ವೆಹಿಕಲ್ ಹೊಂದಿದೆ. ಅದು ಮತ್ಸ್ಯ 6000 ಅಂತ ಕರೀತಾರೆ. ಜೊತೆಗೆ ಇದನ್ನ ವಿಶೇಷವಾಗಿ ಅಂದ್ರೆ ಟೈಟಾನಿಯಂ ಅಲೋಯ ಅಥವಾ ಮಿಶ್ರಣದಿಂದ ಈ ಒಂದು ವೆಹಿಕಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ, ಹೌದಾ? ಈ ವೆಹಿಕಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಟೈಟಾನಿಯಂ ಅನ್ನುವಂತ ಒಂದು ಮಿಶ್ರಣ ಲೋಹವನ್ನು ಬಳಸ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ವೆಹಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಜೊತೆಗೆ ಇದರ ಒಂದು ಸೇಫ್ ನೋಡಿದ್ರೆ ಸ್ಪೆರಿಕಲ್ ಆಗಿದೆ. ಇದರ ಒಂದು ಡಯಾಮೀಟರ್ ನೋಡಿದ್ರೆ ಎಷ್ಟು ಅಂದ್ರೆ 2.1 ಮೀಟರ್ ಇದೆ. ಓಕೆ, ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮತ್ಸ್ಯ 6000 ಅಂತ ಕರೀಬಹುದು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಮ್ಮ ದೇಶದಲ್ಲಿ ಒಂದು ಯೋಜನೆಗಳನ್ನ ಒಂದು ಏನಂದ್ರೆ ಪ್ರಶಸ್ತಿಗಳನ್ನ ಕೊಡ್ತಾ ಹೋಗ್ತಾರೆ. ಅದು ಸಾರ್ವಜನಿಕ ಸಾರಿಗೆ ಪ್ರಶಸ್ತಿ 2020 ಕರೀತಾರೆ, ಹೌದಾ? ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವಾರ್ಡ್ ಆಫ್ 2020 ಅಂತ ಕರೀತಾರೆ, ಹೌದಾ? ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ನಮ್ಮ ಕೇಂದ್ರದ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಅಥವಾ ಕನ್ನಡದಿಂದ ಕೇಂದ್ರೀಯ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಮಾಡಿದ್ದು ಆಕ್ಚುಲಿ ಕೆಲವೊಂದು ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದ್ದು. ಅದು ವಿಶೇಷವಾಗಿ ಟ್ರಾನ್ಸ್ಪೋರ್ಟರ್ ಸೆಕ್ಟರ್ಗೆ ಅಥವಾ ಸಾರಿಗೆ ವಲಯಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ಪ್ರಶಸ್ತಿ ಅಥವಾ ಸೊ ಬೆಟರ್ ಅಥವಾ ಗುಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವಾರ್ಡ್ ಪಡೆದಂತ ಒಂದು ಸಿಟಿ ಅಂತಂದ್ರೆ ಒಂದು ಪಟ್ಟಣ ಅಂದ್ರೆ ಅದು ಸೂರತ್ನ ಒಂದು ಟ್ರಾನ್ಸ್ಪೋರ್ಟ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದು ನಮ್ಮ ದೇಶದಲ್ಲಿ ಅಂದ್ರೆ ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಒಂದು ಸಂಸ್ಥೆಯಾಗಿದೆ ಅಂತ ಗೊತ್ತಿರಬೇಕು. ಸೂರತ್, ಹೌದಾ? ಗುಜರಾತ್ನ ಸೂರತ್ ಆಗಿದೆ. ಅದೇ ರೀತಿ ಇನ್ನು ಹಲವಾರು ಅವಾರ್ಡ್ಗಳು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ನಮ್ಮ ಕೇರಳದ ಕೊಚ್ಚಿ ಇದೆಯಲ್ಲ, ಇದೇನಂದ್ರೆ ಅತ್ಯಂತ ಸುಸ್ಥಿರ ಸಾರಿಗೆ ವ್ಯವಸ್ಥೆ ಹೊಂದಿರುವಂತಹ ನಗರ ಅಂತೇಳಿ ಘೋಷಣೆ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಸಸ್ಟೈನೇಬಲ್ ಆಗಿ ಅಂದ್ರೆ ಈಕೋ ಫ್ರೆಂಡ್ಲಿ ಆಗಿ ಏನಂದ್ರೆ ಅಲ್ಲಿರುವಂತಹ ಟ್ರಾನ್ಸ್ಪೋರ್ಟ್ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಕೊಚ್ಚಿ ಟ್ರಾನ್ಸ್ಪೋರ್ಟೇಷನ್ ಒಂದು ಸಂಸ್ಥೆಗೆ ಏನ್ ಮಾಡಿದೆ ಅಂದ್ರೆ ಅತ್ಯಂತ ಸುಸ್ಥಿರ ಸಾರಿಗೆ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುವಂತದ್ದು. ಅದೇ ರೀತಿ ಡೆಲ್ಲಿ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಏನಂದ್ರೆ ಈ ಚಾಂದಿನಿ ಚೌಕ್ ಇದೆಯಲ್ಲ, ಅಲ್ಲಿ ಏನ್ ಮಾಡಿದ್ದಾರೆ ಆಕ್ಚುಲಿ ಪುನರಾಭಿವೃದ್ಧಿ ಯೋಜನೆಗಾಗಿ ಡೆಲ್ಲಿಯು ಅತ್ಯುತ್ತಮ ಮೋಟಾರ್ ರಹಿತ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರುವಂತ ನಗರಕ್ಕಾಗಿ ಆಕ್ಚುಲಿ ಡೆಲ್ಲಿ ಕೂಡ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅಂದ್ರೆ ಆಕ್ಚುಲಿ ಆ ಚಾಂದಿನಿ ಚೌಕ್ ಇದೆಯಲ್ಲ, ಅಲ್ಲಿ ಏನಂದ್ರೆ ಬಹಳಷ್ಟು ಈಕೋ ಫ್ರೆಂಡ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಹೋಗ್ತಾ ಹೋಗ್ತವೆ, ಮತ್ತೆ ಮೆಟ್ರೋನೇ ಬಹಳ ಮೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಅದಕ್ಕೇನಂದ್ರೆ ಆಕ್ಚುಲಿ ಅಲ್ಲಿ ಮೋಟಾರ್ ರಹಿತ ಸಾರಿಗೆ ಅಂತ ಒಂದು ಅವಾರ್ಡ್ ಅನ್ನು ಕೂಡ ಆಕ್ಚುಲಿ ಡೆಲ್ಲಿಗೆ ಕೊಟ್ಟಿರುವಂತದ್ದು. ಅದೇ ರೀತಿ ಡೆಲ್ಲಿಗೆ ಇನ್ನೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಏನಂದ್ರೆ ಆಕ್ಚುಲಿ ಡೆಲ್ಲಿಗೆ ಅತ್ಯುತ್ತಮ ಡೆಲ್ಲಿ ಮೆಟ್ರೋ ಇದೆಯಲ್ಲ, ಅತ್ಯುತ್ತಮ ಪ್ರಯಾಣಿಕ ಸೇವೆಗಳು ಮತ್ತೆ ಸಂತೃಪ್ತಿ ಪ್ರಶಸ್ತಿಯನ್ನು ಕೂಡ ಆಕ್ಚುಲಿ ಡೆಲ್ಲಿ ಮೆಟ್ರೋಗೆ ದೊರಕಿರುವಂತದ್ದು. ಅಂದ್ರೆ ತಾವು ನೀಡುವಂತ ಏನು ಒಂದು ಜರ್ನಿ ಸರ್ವಿಸ್ ಇದೆಯಲ್ಲ, ಮತ್ತು ಎಲ್ಲರಿಗೂ ಕೂಡ ಒಂದು ತುಂಬಾ ಸ್ಯಾಟಿಸ್ಫೈಡ್ ಆಗಿದೆ. ಆ ಕಾರಣಕ್ಕಾಗಿ ಅತ್ಯುತ್ತಮ ಪ್ರಯಾಣಿಕ ಸೇವೆಗಳು ಮತ್ತೆ ಸಂತೃಪ್ತಿ ಪ್ರಶಸ್ತಿಯನ್ನು ಕೂಡ ಡೆಲ್ಲಿ ಮೆಟ್ರೋಗೆ ನೀಡಲಾಗಿರುವಂತದ್ದು. ಸೊ ನೀಡಿರುವಂತದ್ದು ಯಾರಂದ್ರೆ ಮಿನಿಸ್ಟ್ರಿ ಆಫ್ ದಿ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಆಗಿದೆ. ಅದೇ ರೀತಿ ಇಂದೋರ್, ಮಧ್ಯಪ್ರದೇಶ ಇಂದೋರ್ ಇದೆಯಲ್ಲ, ಅದು ಕೂಡ ಅತ್ಯಂತ ನವೀನ ಹಣಕಾಸು ವ್ಯವಸ್ಥೆ ಅಂದ್ರೆ ನ್ಯೂ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನು ಬಳಸಿಕೊಂಡಿರುವಂತಹ ಒಂದೇನಾಗಿದೆ ಒಂದು ಪ್ಲೇಸ್, ಒಂದು ಇನ್ಸ್ಟಿಟ್ಯೂಟ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಇಂದೋರ್ ಕೊಟ್ಟಿದ್ದಾರೆ. ಅದೇ ರೀತಿ ನಾಗ್ಪುರ್ ಕೊಟ್ಟಿದ್ದಾರೆ. ಏನಂದ್ರೆ ನಾಗ್ಪುರದಲ್ಲಿ ಆಕ್ಚುಲಿ ಒಂದು ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೆ ಆಕ್ಚುಲಿ ಅಂದ್ರೆ ಆ ಕಾರಣಕ್ಕಾಗಿ ನಾಗ್ಪುರ ಕೂಡ ಒಂದು ಬೆಸ್ಟ್
ಒಂದು ಸಿಟಿ ಅಂತೇಳಿ ಅಥವಾ ಒಂದು ಬೆಸ್ಟ್ ಆರ್ಟ್ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿರುವಂತಾಗಿದೆ. ಸೊ ಹಾಗಾಗಿ ಇವೆಲ್ಲ ಪ್ರಶಸ್ತಿಗಳನ್ನ ವಿಶೇಷವಾಗಿ ಸಾರಿಗೆ ಸಂಸ್ಥೆಗೆ ನಮ್ಮ ಕೇಂದ್ರೀಯ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಕ್ಚುಲಿ ಈ ಪ್ರಶಸ್ತಿಯನ್ನ 2020ರಲ್ಲಿ ನೀಡಿರುವಂತದ್ದು. ಸೊ ಇದು ಕೂಡ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮೇ ಬಿ ಇಂಪಾರ್ಟೆಂಟ್ ಆಗ್ಬೋದು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೈಟ್, ರೀಸೆಂಟ್ ಆಗಿ ಒನ್ ಮೋರ್ ಒಂದು ಡಿಸೀಸ್ ಅಂತ ಹೇಳ್ಬೋದು, ಅದೇ ಡೆಂಗು ಫೀವರ್. ರೀಸೆಂಟ್ ಆಗಿ ಮತ್ತೆ ಡೆಂಗು ಫೀವರ್ ನ್ಯೂಸ್ ಅಲ್ಲಿ ಇದೆ, ಅಥವಾ ಡೆಂಗು ಜ್ವರ ಅಂತ ಕರೀತಾರೆ. ಸೊ ಇದು ರೀಸೆಂಟ್ ಆಗಿ ನಮ್ಮ ದೇಶದಲ್ಲಿ ಒಂಥರ ಒಂದು ಪ್ರದೇಶದಲ್ಲಿ ತುಂಬಾ ಏನಾಗುತ್ತೆ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಈ ಒಂದು ಡೆಂಗ್ಯೂ ಜ್ವರ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇತ್ತೀಚೆಗೆ ಅಂದ್ರೆ ಆಕ್ಚುಲಿ ಪಂಜಾಬ್ ಅಲ್ಲಿ ಅಂದ್ರೆ ಈ ಡೆಂಗು ಜ್ವರದ ಪ್ರಕರಣಗಳು ತುಂಬಾ ಅತ್ಯಧಿಕವಾಗಿ ಕಂಡು ಬಂದಿದೆ. ಸುಮಾರು ಅಂದ್ರೆ 16,129 ಕೇಸ್ಗಳು ಆಕ್ಚುಲಿ ನಮಗೆ ಈ ವರ್ಷದಲ್ಲಿ ಕಂಡು ಬಂದಿದೆ. ಅಂದ್ರೆ 2014 ಕಂಪೇರ್ ಮಾಡಿದಾಗ ಇದು ತುಂಬಾ ಹೈಯೆಸ್ಟ್ ಆಗಿರುವಂತಹ ಒಂದು ಕೇಸ್ ಅಂತ ಹೇಳ್ಬೋದು ಆಫ್ ದಿ ಡೆಂಗು ಫೀವರ್ ಅಂತ ಹೇಳ್ತಾರೆ. ಓಕೆನಾ? ಸೊ ಹಾಗಾಗಿ ಈ ಡೆಂಗು ಫೀವರ್ ಇದೆಯಲ್ಲ, ಇದೊಂದು ಸೀಸನಲ್ ಡಿಸೀಸ್ ಅಂತ ಕರಿತೀವಿ ನೋಡಿ. ಇದೊಂದ್ರೆ ಋತುಮಾನಿಕವಾಗಿರುವಂತಹ ಒಂದು ರೋಗ, ಇದು ಒಂದು ರೋಗ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಮ್ಗೆ ವರ್ಷದ 12 ತಿಂಗಳು ಕೂಡ ಇರಂಗಿಲ್ಲ. ಇದಾದ್ರೆ ಕೇವಲ ನಮಗೆ ಮಳೆಗಾಲದಲ್ಲಿ ಮಾತ್ರ, ಆಕ್ಚುಲಿ ಮಳೆಗಾಲ ಚಳಿಗಾಲದಲ್ಲಿ ಮಾತ್ರ ಈ ರೋಗ ಮನುಷ್ಯನಿಗೆ ಸಾಮಾನ್ಯವಾಗಿ ಹರಡುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಅಂದ್ರೆ ಇದು ಒಂಥರ ಅದ್ರ ಒಂದು ಸೀಸನ್ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನ ನಾವು ಸೀಸನಲ್ ಅಥವಾ ಋತುಮಾನಿಕ ರೋಗ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಜುಲೈ ಮತ್ತು ನವೆಂಬರ್ ತಿಂಗಳೊಳಗೆ ಇದು ಏನಾಗುತ್ತೆ ಅತ್ಯಧಿಕ ರೋಗಗಳನ್ನ ಕಂಡುಬರುತ್ತೆ. ಈ ವರ್ಷದಲ್ಲಿ ಅತಿ ಹೆಚ್ಚು ಪೇಷಂಟ್ ಕಂಡು ಬಂದಿರುವುದು ಪಂಜಾಬ್ ಅಲ್ಲಿ. ಸೊ ಆ ಕಾರಣಕ್ಕಾಗಿ ಈ ಟಾಪಿಕ್ ನಮಗೆ ನ್ಯೂಸ್ ಇರುವಂತದ್ದು. ಹಾಗಾದ್ರೆ ಏನಿದು ಡೆಂಗು ಫೀವರ್ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ, ಪಂಜಾಬ್ ಅಲ್ಲಿ ಅಂದ್ರೆ 2016 ಎಷ್ಟಂದ್ರೆ ಬರೀ 10,439 ಕೇಸ್ಗಳಾಗಿದ್ದು. ಬಟ್ ಆದ್ರೆ 2021 ಇದೆಯಲ್ಲ ಹೈಯೆಸ್ಟ್ ಕೇಸ್ ಇದು. ಅದರ ಒಂದು ಪಂಜಾಬ್ ಅಲ್ಲಿ ಎಷ್ಟಂದ್ರೆ 16,129 ಕೇಸ್ಗಳಾಗಿದೆ. ಸೊ ಈ ಒಂದು ಪ್ರಕರಣಗಳನ್ನ ಕಂಡು ಬಂದಿರೋದಾಗಿದೆ ಈ ಡೆಂಗು ಜ್ವರದ್ದು. ಹೌದಾ? ಸೊ ಹಾಗಾಗಿ ಸುಮಾರು 100ಕ್ಕಿಂತ ಹೆಚ್ಚು ಡೆತ್ ಕೂಡ ಆಗಿರುವಂತದ್ದು ಈ ಒಂದು ಡೆಂಗು ಫೀವರ್ ಅನ್ನುವಂತ ಒಂದು ಡಿಸೀಸ್ ಮುಖಾಂತರ ಹೇಳ್ಬೋದು. ರೈಟ್? ಸೊ ಹಾಗಾದ್ರೆ ಏನಿದು ಡೆಂಗು ಜ್ವರ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದು ಕೂಡ ಏನಂದ್ರೆ ಒಂದು ಮಸ್ಕಿಟೋ ಅಥವಾ ಸೊಳ್ಳೆಯಿಂದ ಹರಡುವಂತ ಒಂದು ರೋಗವಾಗಿದೆ. ಇದು ಹೆಣ್ಣು ಏಡಿಸ್ ಸೊಳ್ಳೆ ಬರುತ್ತೆ. ಹೌದಾ? ಫಿಮೇಲ್ ಏಡಿಸ್ ಅಥವಾ ಏಡಿಸ್ ಈಜಿಪ್ಟಿಯನ್ ಅಂತ ಸೊಳ್ಳೆ ಮುಖಾಂತರ ಆಗುತ್ತೆ. ಮಸ್ಕಿಟೋ ಮುಖಾಂತರ ಕಚ್ಚೋದ್ರಿಂದ ಈ ಡೆಂಗು ವೈರಸ್ ಮನುಷ್ಯನಿಗೆ ಸಾಮಾನ್ಯವಾಗಿ ಹರಡುತ್ತೆ. ಹೌದಾ? ಏಡಿಸ್ ಮಸ್ಕಿಟೋ ಬೈಟ್ ಮಾಡೋದ್ರಿಂದ ಅಥವಾ ಕಚ್ಚೋದ್ರಿಂದ ಇದು ಸಾಮಾನ್ಯವಾಗಿ ಡೆಂಗು ವೈರಸ್ ಮನುಷ್ಯನಿಗೆ ಹರಡುತ್ತೆ. ಸೊ ಹಾಗಾಗಿ ಈ ಒಂದು ಈಡಿಸ್ ಅಥವಾ ಏಡಿಸ್ ಅನ್ನುವಂತ ಸೊಳ್ಳೆಗಳಿದೆಯಲ್ಲ, ಇವುಗಳು ಹಗಲಲ್ಲಿ ಮಾತ್ರನೇ ಕಚ್ತವೆ. ಇವುಗಳು ಡೇ ಟೈಮ್ ಅಲ್ಲಿ ಮಾತ್ರ ಏನ್ ಮಾಡ್ತವೆ, ಮನುಷ್ಯರಿಗೆ ಬೈಟ್ ಮಾಡ್ತವೆ. ಜೊತೆಗೆ ಇವುಗಳಂದ್ರೆ ಸುಮಾರು 400 ಮೀಟರ್ ದೂರದಲ್ಲಿ ಕೂಡ ಫ್ಲೈ ಮಾಡುವಂತ ಒಂದು ಕೆಪಾಸಿಟಿಯನ್ನ ಅಥವಾ ಒಂದು ಹಾರಬಲ್ಲ ಸಾಮರ್ಥ್ಯವನ್ನ ಹೊಂದಿರ್ತವೆ. ಓಕೆನಾ? ಜೊತೆಗೆ ಏನು ಒಂದು ಈ ಒಂದು ಮಸ್ಕಿಟೋ ಕಚ್ಚಿದ ತಕ್ಷಣ ಆಗುತ್ತೆ ಮನುಷ್ಯನಿಗೆ ಸಾಮಾನ್ಯವಾಗಿ ಅನಾರೋಗ್ಯ ಉಂಟಾಗತ್ತೆ. ಕೆಲವೊಂದು ಟೈಮಲ್ಲಿ ಡೆತ್ ಕೂಡ ಆಗ್ಬಹುದು. ಹಾಗಾಗಿ ಇದನ್ನು ನಾವು ಮಾರಣಾಂತಿಕ ಕಾಯಿಲೆ ಎಂದು ಕೂಡ ಕರೀತಾರೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ರಿಪೋರ್ಟ್ ಪ್ರಕಾರ ಏನಂದ್ರೆ ನಮ್ಮ ಜಗತ್ತಿನಲ್ಲಿ ವರ್ಷಕ್ಕೆ ಅಂದ್ರೆ ಸುಮಾರು 100ರಿಂದ 400 ಮಿಲಿಯನ್ ಡೆಂಗು ಸೋಂಕುಗಳು ಆಕ್ಚುಲಿ ಕಂಡು ಬರ್ತವೆ. ಹೌದಾ? ಸೊ ಹಾಗಾಗಿ ಅಂತ ಹೇಳ್ಬೋದು ಅಂದ್ರೆ ಜಾಗತಿಕವಾಗಿ 100ರಿಂದ 400 ಮಿಲಿಯನ್ ಡೆಂಗು ಪೇಷಂಟ್ಸ್ಗಳು ಅಥವಾ ಡೆಂಗು ಒಂದು ಪ್ರಕರಣಗಳು ನಮಗೆ ಇಡೀ ಜಗತ್ತಿನಾದ್ಯಂತ ಕಂಡು ಬರ್ತವೆ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ವರದಿಯನ್ನ ಮಾಡುತ್ತೆ. ಸೊ ಅದು ಕೂಡ ಗೊತ್ತಿರ್ಬೇಕು ನಿಮಗೆ. ರೈಟ್? ಸೊ ಹಾಗಾದ್ರೆ ಈ ಡೆಂಗು ಜ್ವರದಿಂದ ಬರುವಂತ ರೋಗ ಲಕ್ಷಣಗಳೇನು, ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿ ಡೆಂಗು ಫೀವರ್ ಅಂದ್ರೆ ಇದು ಕೂಡ ಹಲವಾರು ಸಿಂಪ್ಟಮ್ಗಳನ್ನ ನಾವು ಪತ್ತೆ ಅಂದ್ರೆ ಗುರುತಿಸಬಹುದು. ಒಂದು ಏನಾಗುತ್ತೆ, ಈ ಒಂದು ಡೆಂಗು ಸೊಳ್ಳೆ ನಮಗೆ ಕಚ್ಚೋದ್ರಿಂದ ಆಗುತ್ತೆ ನಮ್ಮ ಒಂದು ಬಾಡಿ ಒಂದೇನಾಗುತ್ತೆ ತಲೆನೋವು ಅಥವಾ ಹೆಡ್ಏಕ್ ಉಂಟಾಗುತ್ತೆ. ಅದೇ ರೀತಿ ಮೌತ್ ಮತ್ತೆ ನೋಸ್ ಅಲ್ಲಿ ಬಾಯಿ ಮತ್ತೆ ಏನಂದ್ರೆ ಮೂಗಲ್ನಾಗುತ್ತೆ ಅಂತಂದ್ರೆ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ ನಮಗೆ. ಅದೇ ರೀತಿ ಬಾಡಿಯ ಸ್ನಾಯುಗಳಲ್ಲಿ ತುಂಬಾ ನೋವಾಗುತ್ತೆ, ಮಸಲ್ ಮತ್ತೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ವಾಮಿಟಿಂಗ್, ವಾಂತಿ ಮತ್ತೆ ಬೇದಿ ಆಗುವಂತದ್ದಾಗಿದೆ. ಆಮೇಲೆ ರ್ಯಾಶ್ ಅಂದ್ರೆ ಬಾಡಿಯಲ್ಲಿ ಏನಾಗುತ್ತೆ ಒಂಥರ ಈ ಕೆಂಪು ಕಲೆಗಳಾಗ್ತಾ ಹೋಗುತ್ತೆ. ಸೊ ಹಾಗೆ ಡಯರಿಯಾ ಕೂಡ ಉಂಟಾಗಬಹುದು ಕೆಲವೊಂದು ಟೈಮಲ್ಲಿ. ಇನ್ನು ಅದೇ ರೀತಿ ಸೊ ಇಚ್ಚಿಂಗ್ ಆಗುತ್ತೆ, ಬಾಡಿ ಅಂದ್ರೆ ಮೈಯಲ್ಲಿ ಏನಾಗುತ್ತೆ ತುರುಕಿ ಉಂಟಾಗುತ್ತೆ ಅಥವಾ ಒಂದು ಅಲರ್ಜಿ ಉಂಟಾಗುತ್ತೆ. ಸೊ ಅದೇ ರೀತಿ ನಮ್ಮ ಆ ವ್ಯಕ್ತಿಯ ಒಂದು ಹೃದಯ ಬಡಿತ ಇದೆಯಲ್ಲ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಓಕೆ, ಇವೆಲ್ಲ ಕೂಡ ಆಕ್ಚುಲಿ ಕೆಲವೊಂದು ಲಕ್ಷಣಗಳಂತ ಹೇಳ್ಬೋದು ರಿಗಾರ್ಡಿಂಗ್ ದ ಡೆಂಗು ಫೀವರ್ ಅಂತ ಹೇಳ್ತೀವಿ. ರೈಟ್? ಸೊ ಹಾಗಾದ್ರೆ ನೋಡಿ ಯಾಕೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನೋಡಿ ಏನಾಗುತ್ತೆ ಅಂದ್ರೆ ನಾವು ಎಸ್ಪೆಷಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮನೆ ಪಕ್ಕದಿರುವಂತ ಚರಂಡಿಗಳಾಗಿರ್ಬೋದು, ಯಾವುದೋ ಒಂದು ಗುಂಡಿಗಳು ಏನಾಗುತ್ತೆ ನೀರು ತುಂಬಿಕೊಂಡು ಅಲ್ಲಿ ಏನಾಗುತ್ತೆ ಗಲೀಜು ಮುಖಾಂತರ ಇದು ಒಂದೇನಂದ್ರೆ ಎಟ್ ಎ ಟೈಮ್ ಏನ್ ಮಾಡ್ತವೆ ಅಂದ್ರೆ ಇವು ಸಾಕಷ್ಟು ಪ್ರಮಾಣದ ಒಂದು ಸಂತಾನೋತ್ಪತ್ತಿ ಮಾಡ್ತವೆ. ಈ ಒಂದು ಸೊಳ್ಳೆಗಳಿದೆಯಲ್ಲ ಇದೇನಾಗುತ್ತೆ ಒಂಥರ ಒಂದು ಲಾರ್ಜೆಸ್ಟ್ ರೀಪ್ರೊಡಕ್ಷನ್ ಸಿಸ್ಟಮ್ ಹೊಂದಿರುವಂತದ್ದು. ಸೊ ಹಾಗಾಗಿ ಇದರಿಂದ ಯಥೇಚ್ಛವಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ಭಾಗದಲ್ಲಿ ಒಂದು ರೀಸನ್ ಅಲ್ಲಿ ಈ ಒಂದು ಡೆಂಗು ಜ್ವರ ಕಾಣಿಸ್ಕೊಳ್ಳಕ್ಕೆ ಸಾಧ್ಯ ಇರುವಂತ ಹೇಳ್ಬೋದು. ಓಕೆ, ರೈಟ್. ಸೊ
ಸೊ ಹಾಗಾದ್ರೆ ಈ ಒಂದು ರೋಗವನ್ನು ನಾವು ತಡೆಗಟ್ಟಬೇಕಾದ್ರೆ ಏನೆಲ್ಲ ಕ್ರಮ ತಗೋಬೇಕಂದ್ರೆ ನಾವೇನಂದ್ರೆ ಅಟ್ಲೀಸ್ಟ್ ಅಂದ್ರೆ ಮಲ್ಕೋ ಟೈಮಲ್ಲಿ ಅಥವಾ ಮನೇಲಿ ಇರ್ಬೇಕಾದ್ರೆ ಆಕ್ಚುಲಿ ಸೊ ಮೈ ಎಲ್ಲ ಅಂದ್ರೆ ಮೈ ತುಂಬ ಬಾಡಿಯಲ್ಲಿ ಬಟ್ಟೆಗಳನ್ನ ಹಾಕ್ಬೇಕಂತ ಅಂದ್ರೆ ಸೊ ವಿಯರ್ ಫುಲ್ ಸ್ಲೀವ್ಸ್ ಅಂತ. ಫಾರ್ ಎಕ್ಸಾಂಪಲ್ ಕೈ ಕಾಲಲ್ಲೂ ಕೂಡ ಆಕ್ಚುಲಿ ಕೈಗೆ ಗ್ಲೌಸ್ ಹಾಕೋಬಹುದು, ಆಮೇಲೆ ಕಾಲಲ್ಲೂ ಕೂಡ ಸಾಕ್ಸ್ ಹಾಕೊಂಡು ಆದಷ್ಟು ಬಾಡಿಯನ್ನ ಕವರ್ ಮಾಡ್ಕೊಳ್ಬೇಕು. ಜೊತೆಗೆ ನಾವೇನಂದ್ರೆ ಮಸ್ಕಿಟೋ ರೆಪ್ಲೆಂಟ್ ಗಳನ್ನ ಕ್ರೀಮ್ ಗಳೇನಂದ್ರೆ ಆಕ್ಚುಲಿ ನಾವೇನ್ ಮಲ್ಕೋ ಟೈಮಲ್ಲಿ ಅಥವಾ ಒಂದೇನು ಔಟ್ ಸೈಡ್ ಹೋಗ್ಬೇಕಾದ್ರೆ ಅದನ್ನ ಸೊ ಇದು ಮಾಡ್ಕೊಂಡ್ರೆ ಏನಾಗತ್ತಂದ್ರೆ ಸೊ ಅವಾಗ ಕೂಡ ಆಕ್ಚುಲಿ ಈ ಒಂದು ರೋಗಗಳ ಬೈಟಿಂಗ್ ಇಂದ ಬಿಡೋದು ತಡೆಗಟ್ಟಬಹುದು. ಜೊತೆಗೆ ನಾವು ಆದಷ್ಟು ನಮ್ಮ ಮನೆ ಸುತ್ತ ಅಕ್ಕಪಕ್ಕ ಏನಂದ್ರೆ ಆಕ್ಚುಲಿ ಯಾವುದೇ ರೀತಿಯ ಒಂದು ಗಲೀಜ್ ವಾಟರ್ ಅಥವಾ ವೇಸ್ಟ್ ವಾಟರ್ ಆಗಿರ್ಬೋದು ಅಥವಾ ಒಂದು ಚರಂಡಿಗಳನ್ನ ಕ್ಲೀನ್ ಇಟ್ಕೊಳ್ಬೇಕು, ನೀರನ್ನು ನಿಲ್ದಂತೆ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಆದಷ್ಟು ಏನಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಮನೆ ಸುತ್ತಮುತ್ತ ಅಂದ್ರೆ ಫಾಗಿಂಗ್ ಮಾಡ್ಬೇಕಂದ್ರೆ ಹೊಗೆಯನ್ನು ನಡೆಸಿದ್ರೆ ಏನಾಗುತ್ತೆ ಆಕ್ಚುಲಿ ಆ ಸೊಳ್ಳೆಗಳಲ್ಲಿ ಬರಕ್ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ತರ ಒಂದು ಆಕ್ಟಿವಿಟಿ ಮುಖಾಂತರ ಏನ್ ಮಾಡ್ಬೋದು ನಾವು ಈ ಒಂದು ರೋಗದಿಂದ ಅಥವಾ ಒಂದು ಸೊಳ್ಳೆಗಳ ಕಚ್ಚುವಿಕೆಯಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಈ ಡೆಂಗು ಜ್ವರ ಇದೆಯಲ್ಲ ಇದಕ್ಕೆ ಯಾವುದೇ ರೀತಿಯ ಒಂದು ಪರ್ಟಿಕ್ಯುಲರ್ ಅಂತ ಪ್ರೆಸೆಂಟ್ ಆಗಿ ವ್ಯಾಕ್ಸಿನ್ ಇಲ್ಲ. ದೇರ್ ಇಸ್ ನೋ ವ್ಯಾಕ್ಸಿನ್ ಆರ್ ಕ್ಯೂರ್ ಫಾರ್ ದ ಡೆಂಗು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ, ರೈಟ್? ಸೊ ಹಾಗಾಗಿ ಈ ಡೆಂಗು ರೋಗವನ್ನ ಯಾವ ರೀತಿ ಪತ್ತೆ ಹಚ್ತಾರೆ ಅನ್ನೋದಕ್ಕೆ ಒಂದು ನಮ್ಗೆ ಲಾಸ್ಟ್ ಇದ್ರಲ್ಲಿ ಏನಂದ್ರೆ ಒಂದು ಸಂಸ್ಥೆ ಏನ್ ಮಾಡಿದೆ, ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಡೆವಲಪ್ ಮಾಡಿದೆ, ಹೌದಾ? ಯಾವ್ದು ಅಂತಂದ್ರೆ IIT ಡೆಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಲ್ಲಿ ಇದೆಯಲ್ಲ ಅದೇನ್ ಮಾಡಿದೆ, ಒಂದು ಉಪಕರಣವನ್ನ ಏನ್ ಮಾಡಿದೆ, ಮ್ಯಾನುಫ್ಯಾಕ್ಚರ್ ಮಾಡಿದೆ. ಅದು ಸರ್ಫೇಸ್ ಎನ್ಹಾನ್ಸ್ಡ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಥವಾ SERS ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಆಕ್ಚುಲಿ ವಿತ್ ಇನ್ 1 hour ಅಲ್ಲಿ ನಿಮ್ಗೆ ಆ ರೋಗದ ಒಂದು ಏನಂದ್ರೆ ಸೊ ರೋಗವನ್ನ ಪತ್ತೆ ಹಚ್ಚುತ್ತೆ. ಏನ್ ಮಾಡ್ತಿದ್ದು, ಡಿವೈಸ್ ಟು ಡಯಾಗ್ನೋಸ್ ದ ಡೆಂಗ್ಯೂ ವಿತ್ ಇನ್ 1 hour, 1 ತಾಸಲ್ಲಿ ನಿಮ್ಗೆ ಆಕ್ಚುಲಿ ಆ ರೋಗವನ್ನು ಪತ್ತೆ ಹಚ್ಚುತ್ತೆ ನಿಮ್ಗೆ ವ್ಯಕ್ತಿ ರೋಗ ಬಂದಿಲ್ಲಂತೆ. ಓಕೆನಾ? ದಟ್ ಇಸ್ ಕಾಲ್ಡ್ ದ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಹಾಗೆ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಪ್ರತ್ಯೇಕವಾದಂತ ಅಥವಾ ಸ್ಪೆಸಿಫಿಕ್ ಆದಂತ ಮೆಡಿಕೇಶನ್ ಇಲ್ಲ. ಇದನ್ನ ನೋಡೋದು ನಾವು ನಾರ್ಮಲ್ ಟ್ಯಾಬ್ಲೆಟ್ ಮುಖಾಂತರ. ಸೊ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ನಮಗೆ ವಾಮಿಟ್ ಬಂದ್ರೆ ಏನೇನು ಟ್ಯಾಬ್ಲೆಟ್ ತೊಗೊಳ್ತೀವಿ ಆ ತರ ನಾರ್ಮಲ್ ಮೆಡಿಕೇಶನ್ ಮುಖಾಂತರ ಮಾಡೋದು ಆಕ್ಚುಲಿ ಈ ಒಂದು ರೋಗವನ್ನು ನಾವು ಕ್ಯೂರ್ ಮಾಡ್ಕೊಳ್ಬಹುದು. ಇದಕ್ಕೆ ಆದಂತ ವಿಶೇಷವಾದಂತ ಅಥವಾ ಪ್ರತ್ಯೇಕವಾದಂತ ಯಾವುದೇ ರೀತಿಯ ಒಂದು ಔಷಧಿ ಇಲ್ಲ. ದಟ್ ಈಸ್ ಕಾಲ್ಡ್ ದ ಡೆಂಗ್ಯೂ ಕ್ಯೂರ್ ಅಂತ ಕರೀತೀವಿ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಸಿಂಧು ನದಿಯಲ್ಲಿ ಏನ್ ಮಾಡಿದೆ ಅಂದ್ರೆ ಡಾಲ್ಫಿನ್ಗಳು ಕಂಡು ಬಂದಿದೆ. ಏನ್ ಮಾಡಿದೆ, ಸಿಂಧು ನದಿಗಳಲ್ಲಿ ಡಾಲ್ಫಿನ್ಗಳು ಕಂಡು ಬಂದಿದೆ. ಹಾಗಾಗಿ ಅಲ್ಲಿನ ಸರ್ಕಾರ ಏನ್ ಮಾಡಿದೆ ಆಕ್ಚುಲಿ ಆ ಡಾಲ್ಫಿನ್ಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಯೋಜನೆಗಳನ್ನ ರೂಪಿಸಿಕೊಂಡಿರೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ರೀಸೆಂಟ್ ಆಗಿ ಸಿಂಧು ನದಿಯಲ್ಲಿ ಕಂಡು ಬಂದಿರುವಂತಹ ಡಾಲ್ಫಿನ್ಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಮುಂದಾಗಿರುವಂತ ಪಂಜಾಬ್ ರಾಜ್ಯ ಸರ್ಕಾರ ಅಂತ. ಓಕೆ, ನೋಡಿ ಆಕ್ಚುಲಿ ಅಂದ್ರೆ 2007 ಆಗುತ್ತೆ ಅಂದ್ರೆ ಅರಿಕೆ ವನ್ಯಜೀವಿ, ಹೌದಾ, ಅರಿಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಪಂಜಾಬ್ನ ಈ ಬಿಯಾಸ್ ನದಿ ಇದೆಯಲ್ಲ ಇದರ ಅಡಿಯಲ್ಲಿ ಇದ್ರೇನಂದ್ರೆ ಆಕ್ಚುಲಿ ನಮಗೆ ಸಾಕಷ್ಟು ಪ್ರಮಾಣದ ಒಂದು ಸಿಂಧು ಡಾಲ್ಫಿನ್ಗಳು ಅಥವಾ ಅವಶೇಷಗಳು ಕಂಡು ಬರ್ತವೆ, ಹೌದಾ. ಆ ಕಾರಣಕ್ಕೆ ಏನ್ ಮಾಡಿದೆ ಒಂದು ಪಂಜಾಬ್ ಸರ್ಕಾರ ಅವುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಒಂದು ಸಾಕಷ್ಟು ಒಂದು ಹೊಸ ಯೋಜನೆಗಳನ್ನ ಕೂಡ ಮಾಡ್ಕೊಂಡಿರ್ತದೆ. ಹಾಗಾಗಿ ಅವುಗಳಿರುವಂತ ನೈಸರ್ಗಿಕ ಆವಾಸಸ್ಥಾನಗಳು ಅಂದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ಗಳನ್ನ ರಕ್ಷಣೆ ಮಾಡುವಂತದ್ದಾಗಿರ್ಬೋದು. ಓಕೆ, ಆ ತರದ ಒಂದು ಹಲವಾರು ವಿಶೇಷ ಸ್ಕೀಮ್ಗಳನ್ನ ಕೂಡ ಆಕ್ಚುಲಿ ಪಂಜಾಬ್ ಸರ್ಕಾರ ತೆಗೆದುಕೊಂಡಿದೆ. ಇನ್ನು ಈ ಸಿಂಧು ಡಾಲ್ಫಿನ್ ಇದೆಯಲ್ಲ, ಓಕೆ, ಸಿಂಧು ಅಂದ್ರೆ ಗೊತ್ತಲ್ಲ, ಸಿಂಧು ಇಸ್ ಎ ರಿವರ್ ಆಫ್ ನೇಮ್ ಆಫ್ ದಿ ರಿವರ್ ಅಂತ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಇಂಡಸ್ ಅಂತ ಕರಿತೀವಿ. ಓಕೆ, ಪಂಜಾಬ್ ಗೊತ್ತಲ್ಲ, ಪಂಜಾಬ್ ಅಂತ ಕರಿತೀವಿ ನಾವು. ಪಂಜಾಬ್ ಅನ್ನ ಪಂಚ ನದಿಗಳ ನಾಡು ಅಂತ ಕರೀತಾರೆ. ಪಂಜಾಬ್ ಅನ್ನ ಪಂಚ ನದಿಗಳ ನಾಡು ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ 5 ನದಿಗಳು ಇರುತ್ತವೆ, ಹೌದಾ. ಸೊ ಯಾವುದು, ಇಂಡಸ್ ಮತ್ತೆ ಅದರ ಒಂದು ಉಪನದಿಗಳು, ಜೇಲಂ ಆಗಿರ್ಬೋದು, ಚೀನಾ ಭಾಗವಾಗಿರ್ಬೋದು, ಬಿಯಾಸ್ ಆಗಿರ್ಬೋದು, ರಾವಿ ಆಗಿರ್ಬೋದು, ಸಟ್ಲೇಜ್ ಆಗಿರ್ಬೋದು, ಇವೆಲ್ಲ ಕೂಡ ಇಂಡಸ್ ಅಥವಾ ಸಿಂಧು ನದಿಯ ಉಪನದಿಗಳಾಗಿದೆ. ಹಾಗಾಗಿ ನಾವು ಪಂಜಾಬ್ ಅನ್ನ ಪಂಚ ನದಿಗಳ ನಾಡು ಅಂತ ಕರೀತಾರೆ. ಪಂಚ್ ಪ್ಲಸ್ ಅಬ್ ಅಂತ ಕರೀತಾರೆ. ಇದು 5 ನದಿಗಳ ಒಂದು ನಾಡನ್ನು ನಾವು ಪಂಜಾಬ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಅಲ್ಲಿ ಸಿಂಧು ನದಿ ಇದೆಯಲ್ಲ ಅದಕ್ಕೆ ಅವುಗಳನ್ನ ಸಿಂಧು ಡಾಲ್ಫಿನ್ಸ್ ಅಂತ ಕರೀತಾರೆ ಅಷ್ಟೇ. ಓಕೆ, ಇನ್ನು ಈ ಸಿಂಧು ಡಾಲ್ಫಿನ್ ಇದೆಯಲ್ಲ ಇದನ್ನ ನಮ್ಮ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ, ಹೌದಾ. ಈ IUCN ಒಂದು ಏನ್ ಮಾಡ್ತಿದ್ದು ರೆಡ್ ಡಾಟಾ ಬುಕ್ ಅನ್ನ ಮೇಂಟೈನ್ ಮಾಡುತ್ತೆ. ಏನ್ ಮಾಡ್ತಿದ್ದು ರೆಡ್ ಡಾಟಾ ಬುಕ್ ಅನ್ನ ಮೇಂಟೈನ್ ಮಾಡುತ್ತೆ. ಅದರ ಅಡಿಯಲ್ಲಿ ಈ ಒಂದು ಸಿಂಧು ಡಾಲ್ಫಿನ್ ಸ್ಥಾನಮಾನ ಏನಪ್ಪ ಅಂತಂದ್ರೆ ಅದು ಕೂಡ ಅಳಿವಿನ ಅಂಚಿನಲ್ಲಿರುವಂತ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ. ಗೊತ್ತಿರಲಿ, ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ನಿಮಗೆ, ಹೌದಾ. IUCN ಲಿಸ್ಟ್ ಪ್ರಕಾರ ಅಥವಾ ರೆಡ್ ಡಾಟಾ ಬುಕ್ ಪ್ರಕಾರ ಸಿಂಧು ಡಾಲ್ಫಿನ್ ನ ಸ್ಥಾನಮಾನ ಏನಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಅದು ಅಳಿವಿನ ಅಂಚಿನಲ್ಲಿರುವಂತ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ. ಜೊತೆಗೆ ಈ ಪಂಜಾಬ್ ಸರ್ಕಾರ ಏನ್ ಮಾಡುತ್ತೆ 2019ರಲ್ಲಿ ಈ ಸಿಂಧು ಡಾಲ್ಫಿನ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯ ಜಲಚರ ಪ್ರಾಣಿ ಅಥವಾ ಸ್ಟೇಟ್ ಅಕ್ವಾಟಿಕ್ ಅನಿಮಲ್ ಆಗಿ ಘೋಷಣೆಯನ್ನ ಮಾಡ್ಕೊಳ್ಳುತ್ತೆ ಇನ್ 2019 ನಲ್ಲಿ ಪಂಜಾಬ್ ರಾಜ್ಯ ಸರ್ಕಾರ. ಓಕೆ, ಗೊತ್ತಿರ್ಬೇಕು. ಜೊತೆಗೆ ಇದು
ಬರೀ ಇಂಡಿಯಾ ಅಲ್ಲ, ಇವನ್ ಪಾಕಿಸ್ತಾನದಲ್ಲಿ ಕೂಡ ಆಕ್ಚುಲಿ ಈ ಒಂದು ನಮಗೆ ಸಿಂಧು ಡಾಲ್ಫಿನ್ಗಳು ಕಂಡು ಬರ್ತವೆ. ಓಕೆ, ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ, ದಟ್ ಇಸ್ ಕಾಲ್ಡ್ ದ ಸಿಂಧು ಡಾಲ್ಫಿನ್ ಅಂತ, ರೈಟ್. ಸೊ ಅದೇ ರೀತಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಸರಿ ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ಬರುತ್ತೆ, ಹೌದಾ, ಕೇಳಿದ್ದೀರಾ? ಗ್ಯಾಂಗೆಟಿಕ್ ಡಾಲ್ಫಿನ್. ಓಕೆ, ಗ್ಯಾಂಗೆಟಿಕ್ ಡಾಲ್ಫಿನ್ಗೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಎಸ್ ಅವುಗಳು ಬೇರೆ ಇವುಗಳು ಬೇರೆ, ಬಟ್ ಎಲ್ಲ ಕೂಡ ಡಾಲ್ಫಿನ್, ಬಟ್ ಆದ್ರೆ ಅವುಗಳ ಒಂಥರ ಏನಂದ್ರೆ ವೆರೈಟಿ ಸಂತತಿ ಬೇರೆ ಆಗಿರುತ್ತೆ. ಇವುಗಳು ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ಕರಿತೀವಿ, ಅಥವಾ ಗಂಗಾ ನದಿ ಡಾಲ್ಫಿನ್ ಅಂತ ಕರಿತೇವೆ. ಸೊ ಹಾಗಾಗಿ ಇದೇನಾಗಿದೆ, ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಅಥವಾ ಗಂಗಾ ನದಿ ಡಾಲ್ಫಿನ್ ಇದೆಯಲ್ಲ, ಇದು ಭಾರತ ರಾಷ್ಟ್ರದ ಒಂದು ಜಲಚರ ಜೀವಿಯಾಗಿದೆ. ಇಟ್ಸ್ ಎ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ದ ಇಂಡಿಯಾ, ದಟ್ ಈಸ್ ಕಾಲ್ಡ್ ದ ಗ್ಯಾಂಗೆಟಿಕ್ ಡಾಲ್ಫಿನ್ ಆಗಿದೆ. ಸೊ ಹಾಗಾಗಿ ಇದನ್ನ IUCN ರೆಡ್ ಲಿಸ್ಟ್ ಅಲ್ಲಿ ಇದು ಕೂಡ ಏನಾಗಿದೆ, ಎಂಡೇಂಜರ್ಡ್, ಸೇಮ್ ಎರಡು ಕೂಡ ಅಂದ್ರೆ ಎಂಡೇಂಜರ್ಡ್ ಅಥವಾ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರಾಣಿಯಾಗಿರುವಂತದ್ದಾಗಿದೆ ಈ ಒಂದು ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ. ಅದೇ ರೀತಿ ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಇದೆಯಲ್ಲ, ಇದನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದ 1972 ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಇದನ್ನ ಪ್ರೊಟೆಕ್ಷನ್ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಶೆಡ್ಯೂಲ್ 1 ಅಲ್ಲಿ ಏನಂದ್ರೆ ಈ ಒಂದು ಪ್ರಾಣಿಯನ್ನ ಅಥವಾ ಇದನ್ನ ಏನ್ ಮಾಡ್ತಾರೆ, ಜಲಚರ ಜೀವಿಯನ್ನ ಪ್ರೊಟೆಕ್ಷನ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಒಂದು ಇನ್ಸ್ಟಿಟ್ಯೂಷನ್ ಬರುತ್ತೆ, ಅದನ್ನ ನಾವು ಸೈಟ್ಸ್ ಅಂತ ಕರಿತೀವಿ. ಸೈಟ್ಸ್ ಅಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ದ ವೈಲ್ಡ್ ಫ್ಲೋರಾ ಅಂಡ್ ಫ್ಲಾನ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಕಾರಣ ಕೂಡ ಆಕ್ಚುಲಿ ಅಳಿವಿನಂಚಿನ ಪ್ರಾಣಿಗಳಿರ್ತವೆ, ಅವುಗಳನ್ನ ನಾವು ಟ್ರೇಡ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರಂಗಿಲ್ಲ, ಅದನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ದ ಸೈಟ್ಸ್ ಅಂತ ಕರೀತಾರೆ. ಓಕೆ, ಇನ್ನು ಜಾಗತಿಕವಾಗಿ ಏನಂದ್ರೆ, ಸೊ ಗೊತ್ತಿರಲಿ, ಜಾಗತಿಕ ಅಂದ್ರೆ ಆಕ್ಚುಲಿ ಈ ಗಂಗಾ ಡಾಲ್ಫಿನ್ಸ್ ಅಂದ್ರೆ ಸುಮಾರು 4000 ಇರ್ಬೋದು ಅಂತ ಹೇಳಿದ್ರೆ ಒಂದು ಅಂದಾಜನ್ನ ಹಾಕಿರುವಂತದ್ದು. ಸೊ ಹಾಗೆ ಈ ಗಂಗಾ ಡಾಲ್ಫಿನ್ಗಳಿದೆಯಲ್ಲ, ಇದು ಏನಂದ್ರೆ ಏನಾಗಿರುತ್ತೆ, ಬರೀ ನೀರಿನಲ್ಲಿ ಮಾತ್ರನೇ ಇದೇನಾಗುತ್ತೆ ಬದುಕ್ತದೆ, ಜೊತೆಗೆ ಇದು ಕೂಡ ಕುರುಡಾಗಿರುತ್ತೆ. ಇಟ್ಸ್ ಆಲ್ಸೋ ಬ್ಲೈಂಡ್ ಅಂತ. ಸಿಂಧು ಡಾಲ್ಫಿನ್ ಇದೆಯಲ್ಲ, ಅದು ಕೂಡ ಬ್ಲೈಂಡ್ ಆಗಿದೆ. ಸೊ ಇದು ಕೂಡ ಬ್ಲೈಂಡ್ ಆಗಿರುತ್ತೆ. ಮತ್ತೆ ಇದು ಬರೀ ನೀರಿನಲ್ಲಿ ಮಾತ್ರನೇ ಅಥವಾ ಫ್ರೆಶ್ ವಾಟರ್ ಮಾತ್ರನೇ ಕಂಡು ಬರುತ್ತೆ, ಸಾಲ್ಟ್ ವಾಟರ್ ಇದು ಸರ್ವೈವ್ ಆಗಂಗಿಲ್ಲ. ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಭಾರತ ಸರ್ಕಾರ ಮಾಡಿದ ಒಂದು ಸ್ಕೀಮ್ ತಂದಿದೆ, ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ಡಾಲ್ಫಿನ್ ಅಥವಾ ಡಾಲ್ಫಿನ್ ಯೋಜನೆ ಅಂತ ತಂದಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸೊ ಅಂಡರ್ ವಾಟರ್ ಫ್ರೆಂಡ್ಸ್ ಗಳನ್ನ ಕಾಪಾಡುವಂತದ್ದು, ಅಂದ್ರೆ ಏನ್ ಜಲಚರ ಜೀವಿಗಳಿದೆಯಲ್ಲ, ಅಥವಾ ವಿಶೇಷವಾಗಿ ಈ ಡಾಲ್ಫಿನ್ ಗಳನ್ನ ಸಂರಕ್ಷಿಸುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ಕಾಲ್ಡ್ ದ ಪ್ರಾಜೆಕ್ಟ್ ಡಾಲ್ಫಿನ್ ಅಂತ ಕರೀತಾರೆ. ಇದು ಸುಮಾರು 10 ವರ್ಷಗಳ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ, ಅಂದ್ರೆ ಮುಂದಿನ 10 ವರ್ಷಗಳ ಒಂದು ಯೋಜನೆ ಆಗಿದೆ. ಇದು ಇದು ನದಿಯಲ್ಲಿರುವಂತಹ ಡಾಲ್ಫಿನ್ ಗಳಾಗಿರ್ಬೋದು ಅಥವಾ ಸಮುದ್ರದಲ್ಲಿರುವಂತಹ ಡಾಲ್ಫಿನ್ ಗಳನ್ನ ಕೂಡ ಇದು ಫೋಕಸ್ ಮಾಡುತ್ತೆ. ಅಂದ್ರೆ ಇದರಲ್ಲಿ ಸಿಂಧು ನದಿ ಡಾಲ್ಫಿನ್ ಕೂಡ ಬರುತ್ತೆ, ಅದೇ ರೀತಿ ಗ್ಯಾಂಗೆಟಿಕ್ ಡಾಲ್ಫಿನ್ ಕೂಡ ಬರುವಂತದ್ದಾಗಿದೆ ಈ ಒಂದು ಪ್ರಾಜೆಕ್ಟ್ ಡಾಲ್ಫಿನ್ ಅಲ್ಲಿ. ಜೊತೆಗೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನಮ್ಮ ಒಂದು ಜೈವಿಕ ವ್ಯವಸ್ಥೆಯನ್ನ ಅಥವಾ ಜೀವ ವ್ಯವಸ್ಥೆಯನ್ನ ಕಾಪಾಡುವಂತದ್ದು. ಇದ್ರ ಜೊತೆಗೆ ನಾವು ಏನ್ ಮಾಡಬಹುದು, ಒಂದು ಉದ್ಯೋಗ ಸೃಷ್ಟಿ ಮಾಡಬಹುದು, ಹಾಗೆ ನಮ್ಮ ದೇಶದಲ್ಲಿರುವಂತಹ ಒಂದು ಪ್ರವಾಸೋದ್ಯಮನ ಅಟ್ರಾಕ್ಟ್ ಮಾಡುವಂತದ್ದು ಕೂಡ ಈ ಪ್ರಾಜೆಕ್ಟ್ ಡಾಲ್ಫಿನ್ ನ ಒಂದು ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಹಾಗಾಗಿ ಸೊ ಏನಂದ್ರೆ ಇದು ಏನಂದ್ರೆ ಆಕ್ಚುಲಿ ಬಾಂಗ್ಲಾದೇಶ್ ಮತ್ತೆ ನೇಪಾಳ್, ಇವನ್ ಇಂಡಿಯಾದಲ್ಲಿರುವಂತ ಏನಂದ್ರೆ ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಇದೆಯಲ್ಲ, ಸೊ ಅಲ್ಲಿ ಕೂಡ ಆಕ್ಚುಲಿ ನಮಗೆ ಬರೀ ಇಂಡಿಯಾ ಅಲ್ಲ, ಬಾಂಗ್ಲಾದೇಶ ಕೂಡ ಕಂಡು ಬರುತ್ತೆ, ನೇಪಾಳದಲ್ಲಿ ಆಕ್ಚುಲಿ ಅಲ್ಲಿ ಕೂಡ ಆಕ್ಚುಲಿ ಅಂದ್ರೆ ಈ ಒಂದು ಡಾಲ್ಫಿನ್ ಗಳು ನಮಗೆ ಕಂಡು ಬರ್ತವೆ. ಸೊ ಹಾಗೆ ಇದು ಗಂಗಾ ನದಿ ಅಲ್ಲದೆ ಇವನ್ ಬ್ರಹ್ಮಪುತ್ರ ನದಿಯಲ್ಲಿ ಕೂಡ ಆಕ್ಚುಲಿ ನಮಗೆ ಈ ಡಾಲ್ಫಿನ್ ಗಳು ಕಂಡು ಬರ್ತವೆ. ದಟ್ ಇಸ್ ಕಾಲ್ಡ್ ದ ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ಕರೀತಾರೆ. ಹೌದಾ? ಸೊ ಪ್ರಸ್ತುತವಾಗಿ ಅಂದ್ರೆ ಆಕ್ಚುಲಿ ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಇದೆಯಲ್ಲ, ಇದೇನಂದ್ರೆ ನಂಬರ್ ನೋಡ್ತಾ ಹೋದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ 1801 ಇರುವಂತದ್ದಾಗಿದೆ ಟೋಟಲ್ ನಂಬರ್ ಆಫ್ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಇನ್ ಇಂಡಿಯಾ ಅಂತಂದ್ರೆ. ಸೊ ಅಪ್ರಾಕ್ಸಿಮೇಟ್ಲಿ 1801 ಆಗಿದೆ. ಓಕೆ, ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಪ್ರಾಜೆಕ್ಟ್ ಡಾಲ್ಫಿನ್ ಅಂತ ಕರೀತಾರೆ. ರೈಟ್? ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ನಿಮ್ಗೆಲ್ಲ ಗೊತ್ತಿರಂತೆ ಪ್ರಸ್ತುತವಾಗಿ ನಮ್ಮ ಏನಂದ್ರೆ ಜಾಗತಿಕ ಮಟ್ಟದಲ್ಲಿ ಒಂದು ಹವಾಮಾನ ಸಮಾವೇಶ ನಡೀತಾ ಇದೆ. ಸೊ ಅದು COP26 ಅಂತ ಕರೀತಾರೆ. ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಹೌದಾ? ಕಾಪ್ ಅಂತಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಅಥವಾ ಏನಂತಾರೆ ರಾಷ್ಟ್ರಗಳ ಸಮಾವೇಶ 26ನೇ. ಅದಕ್ಕೆ ಇದನ್ನು ನಾವು COP26 ಅಂತ ಕರೀತಾರೆ. ಇದು ಪ್ರೆಸೆಂಟ್ ಆಗಿ ನಡೀತಿರುವಂತದ್ದು ಸೊ ಗ್ಲಾಸ್ಗೋದಲ್ಲಿ ನಡೀತಿದೆ. ಹೌದಾ? ಸ್ಕಾಟ್ಲೆಂಡ್ ನ ಗ್ಲಾಸ್ಗೋದಲ್ಲಿ ಅಂದ್ರೆ ಈ ಒಂದು ಸಮ್ಮೇಳನ ಪ್ರಸ್ತುತವಾಗಿ ಜರುಗ್ತಾ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ನೋಡ್ತಾ ಹೋಗೋಣ. ಆಲ್ರೆಡಿ ನಿಮ್ಗೆ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹೌದಾ? ಸೊ ಆದ್ರೆ ರೀಸೆಂಟ್ ಏನಂದ್ರೆ ಆಕ್ಚುಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಐತಿಹಾಸಿಕ ಘೋಷಣೆಯನ್ನ ಮಾಡ್ತಾರೆ. ಏನಪ್ಪಾ ಅಂದ್ರೆ ನಾವು ಕೂಡ ಅಂದ್ರೆ ಭಾರತ ಇದೆಯಲ್ಲ ಏನ್ ಮಾಡುತ್ತೆ 2070ಕ್ಕೆ ನಾವು ಕೂಡ ಏನ್ ಮಾಡ್ತೀವಿ, ಒಂದು ನೆಟ್ ಝೀರೋ ಎಮಿಷನ್ ಅಥವಾ ಶೂನ್ಯ ಅನಿಲ ಹೊರಸೂಸುವಿಕೆಯನ್ನ ಸಾಧಿಸುವಂತೆ ಏನ್ ಮಾಡಿದ್ದಾರೆ ಮೋದಿ ಅವರು. ಇತ್ತೀಚೆಗೆ ಈ COP26 ನಲ್ಲಿ ಅವರು ಕೂಡ ಒಂದು ಜಾಗತಿಕ ಮಟ್ಟದಲ್ಲಿ
ಘೋಷಣೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೌದಾ? ರೀಸೆಂಟ್ ಆಗಿ ನಡೆದಂತ ಗ್ಲಾಸ್ಗೋ ನಡೆದಂತ COP26 ಸಮಿತಿಯಲ್ಲಿ ಮೋದಿ ಅವರು ಏನ್ ಮಾಡ್ತಾರೆ, 2020ಕ್ಕೆ ಭಾರತ ಕೂಡ ಏನ್ ಮಾಡುತ್ತೆ, ನೆಟ್ ಝೀರೋ ಎಮಿಷನ್ ಅಥವಾ ಶೂನ್ಯ ಅನಿಲ ಹೊರಸೂಸುವಿಕೆಯನ್ನು ನಾವು ಸಾಧಿಸ್ತೀವಿ ಅಂತ ಹೇಳಿದ್ರೆ ಒಂದು ಘೋಷಣೆಯನ್ನ ಮಾಡಿದ್ವಿ. ಅದರ ಬಗ್ಗೆ ನೋಡ್ತಾ ಹೋಗೋಣ. ರೈಟ್, ನೋಡಿ ಇತ್ತೀಚೆಗೆ ನರೇಂದ್ರ ಮೋದಿ ಏನಂದ್ರೆ ಈ ಒಂದು ಸಮ್ಮೇಳನದಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಅದನ್ನ ನಾವು ಪಂಚಾಮೃತ ಅಂತ ಕರೀತಾರೆ. ಪಂಚಾಮೃತ ಅಂದ್ರೆ 5 ಪ್ರಿನ್ಸಿಪಲ್ ಅಂತ ಕರೀತೀವಿ. 5 ಪಂಚಾಮೃತ ಅಂದ್ರೆ 5 ಪ್ರಿನ್ಸಿಪಲ್ಸ್ ಅಂತ, ಅಂದ್ರೆ 5 ತತ್ವಗಳಂತ ಘೋಷಣೆ ಮಾಡಿದ್ರೆ ಈ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನಿದು ನೆಟ್ ಝೀರೋ ಎಮಿಷನ್ ಅಂತ? ಹಾಗಾದ್ರೆ ಏನಿದು ಶೂನ್ಯ ಅನಿಲ ಹೊರಸೂಸುವಿಕೆ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ನೋಡಿ, ಈ ನೆಟ್ ಝೀರೋ ಇದೆಯಲ್ಲ, ಇದೇನಂದ್ರೆ ಏನ್ ಮಾಡುವಂತದ್ದು, ಕಾರ್ಬನ್ ನ್ಯೂಟ್ರಾಲಿಟಿಯನ್ನ ಸಾಧಿಸುವಂತದ್ದು. ಏನ್ ಮಾಡೋದು, ಕಾರ್ಬನ್ ನ್ಯೂಟ್ರಾಲಿಟಿಯನ್ನು ಸಾಧಿಸುವಂತದ್ದು ಏನಂದ್ರೆ ಆಕ್ಚುಲಿ ಈ ನೆಟ್ ಝೀರೋ ಎಮಿಷನ್ ಒಂದು ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ನೆಟ್ ಝೀರೋ ಅಂದ್ರೆ ಏನಂದ್ರೆ ಆ ದೇಶದಲ್ಲಿ ಕಂಪ್ಲೀಟ್ ಆಗಿ ಜೀರೋ ಎಮಿಷನ್ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಓಕೆನಾ? ಹಾಗಾಗಿ ಏನಂದ್ರೆ ನಮ್ಗೆ ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಇದು ನಮ್ಮ ಒಂದು ಪರಿಸರಕ್ಕೆ ಅಥವಾ ವಾತಾವರಣಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಅನಿಲವಾಗಿದೆ. ಯಾಕಂದ್ರೆ ಇದೇನ್ ಮಾಡುತ್ತೆ, ನಮ್ಮ ಭೂಮಿಯನ್ನ ಒಂದು ಸರ್ಟೆನ್ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳೋಕೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅಂತದ್ದು ಅತ್ಯವಶ್ಯಕವಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಝೀರೋ ಮಾಡ್ತೀವಿ ಅನ್ನೋದು ಒಂಥರ ಸ್ಟುಪಿಡ್ನೆಸ್ ಅಂತ. ಹಾಗಾಗಿ ಜೀರೋ ಅಂದ್ರೆ ನೆಟ್ ಝೀರೋ ಎಮಿಷನ್ ಅಂದ್ರೆ ನಾಟ್ ಝೀರೋ ಅಂತ, ಬಟ್ ಏನ್ ಮಾಡ್ತೀವಿ, ಒಂದು ಗ್ರಾಸ್ ಝೀರೋ ಅಥವಾ ಕಾರ್ಬನ್ ನ್ಯೂಟ್ರಲಿಟಿ ತರುವಂತದ್ದನ್ನ ನಾವೇನಂತ ಕರಿತೀವಿ, ನೆಟ್ ಝೀರೋ ಅಂತ ಕರೀತಾರೆ. ಹಾಗಾಗಿ ನೋಡಿ, ರೀಚಿಂಗ್ ಎ ಸ್ಟೇಟ್ ವೇರ್ ದೇರ್ ಇಸ್ ನೋ ಎಮಿಷನ್ಸ್ ಅಟ್ ಆಲ್ ಎ ಸಿನಾರಿಯೋ ಆರ್ ಟು ಕಂಪ್ಲೀಟ್ ಅಂತ ಕರೀತಾರೆ. ಹಾಗಾಗಿ ಝೀರೋ ಎಮಿಷನ್ ಮಾಡೋದು ಅಸಾಧ್ಯ, ಬಟ್ ಅಂದ್ರೆ ಒಂದು ನ್ಯೂಟ್ರಲಿಟಿ ತರ್ತೇವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಈ ನೆಟ್ ಝೀರೋ ಸ್ಟೇಟ್ ಅಂದ್ರೆ ಏನ್ ಕರಿಬಹುದು ನಾವು, ಏನಾಗುತ್ತೆ ಆ ಒಂದು ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಶೇಷವಾಗಿ ಗ್ರೀನ್ ಹೌಸ್ ಗ್ಯಾಸಸ್ಗಳು ಅಂದ್ರೆ ಹಸಿರು ಮನೆ ಅನಿಲಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ ಮೀಥೇನ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಹೌದಾ, ಈ ತರ ಅನಿಲಗಳು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇವುಗಳ ಒಂದು ಸೂಸುವಿಕೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತೆಗೆದಾಕ್ತಾರೆ ಅಥವಾ ರಿಮೂವಲ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ದ ನಾವು ನೆಟ್ ಝೀರೋ ಎಮಿಷನ್ ಅಂತ ಕರೀತಾರೆ. ಯಾಕಂದ್ರೆ ದಿನ ಮುಂದಿನ ಏನಾಗ್ತದೆ, ನಮ್ಗೆ ಆಕ್ಚುಲಿ ಒಂದು ಟೆಂಪರೇಚರ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಫೋಕಸ್ ಮಾಡೋದು ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಎಮಿಷನ್ ಅನ್ನ ಆದಷ್ಟು ಕಡಿಮೆ ಮಾಡುವಂತದ್ದು ಏನಂದ್ರೆ ಈ ಒಂದು ನೆಟ್ ಝೀರೋ ಎಮಿಷನ್ ಮುಖ್ಯ ಉದ್ದೇಶವಾಗಿರುತ್ತೆ. ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನಾನು ಆಗ್ಲೇ ಹೇಳ್ತಿದ್ದೆ, ನರೇಂದ್ರ ಮೋದಿ ಅವರು ಅಂದ್ರೆ 5 ಒಂದು ಪ್ರಿನ್ಸಿಪಲ್ ಗಳನ್ನ ಅಥವಾ ಪಂಚಾಮೃತಗಳನ್ನ ಘೋಷಣೆ ಮಾಡ್ತಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಘೋಷಣೆ ಅಂದ್ರೆ ಆಕ್ಚುಲಿ COP26 ಅಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಐತಿಹಾಸಿಕ ಘೋಷಣೆ ಮಾಡ್ತಾರೆ. ಏನಂತೆ, ಭಾರತ ದೇಶ 2070ಕ್ಕೆ ಏನಂದ್ರೆ ಆಕ್ಚುಲಿ ನಾವು ನೆಟ್ ಝೀರೋ ಎಮಿಷನ್ ಅಥವಾ ಶೂನ್ಯ ಅನಿಲ ಹೊರಸೂಸುವಿಕೆಯನ್ನು ನಾವು ಸಾಧಿಸ್ತೀವಿ ಅಂತ ಏನ್ ಮಾಡಿದ್ರೆ ಐತಿಹಾಸಿಕ ಒಂದು ಘೋಷಣೆಯನ್ನ ಮಾಡಿದರೆ. ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಎರಡನೇ ಪ್ರಿನ್ಸಿಪಲ್ ಏನಂದ್ರೆ ನಾವು 2030ಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಆಕ್ಚುಲಿ ಇಂಡಿಯಾ ವಿಲ್ ಎನ್ಶೂರ್ ದ 50% ಆಫ್ ಇಟ್ಸ್ ಎನರ್ಜಿ ವಿಲ್ ಬಿ ಸೋರ್ಸ್ಡ್ ಫ್ರಮ್ ದಿ ರಿನ್ಯೂಬಲ್ ಸೋರ್ಸ್ ಅಂತ ಹೇಳಿದ್ದಾರೆ. ಹೌದಾ? ನಾವೇನ್ ಮಾಡ್ತೀವಿ, 2030 ಇದೆಯಲ್ಲ, ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ತಗೊಂಡು ಅಂದ್ರೆ ಈಗ ಎಷ್ಟು 2021 ಇದೆ. ಹೌದಾ? ನಾವೇನ್ ಮಾಡ್ತೀವಿ, ಈಗ 100% ಎನರ್ಜಿ ಬಳಕೆ ಮಾಡ್ತಾ ಇದ್ರೆ ಅದರಲ್ಲಿ ಏನಾಗಿದೆ ಅಂದ್ರೆ ಮೋರ್ ದೆನ್ 50% ಏನ್ ಮಾಡ್ತೀವಿ ನಾವು, ಬರೀ ಇದನ್ನ ಒಂದು ಫೋಸೈಲ್ ಫ್ಯೂಯಲ್ ಇಂದ ಅಥವಾ ಇದನ್ನ ನಾವು ನಾನ್ ರಿನ್ಯೂಬಲ್ ಸೋರ್ಸ್ ಗಳಾಗಿ ಬಳಸ್ತಾ ಇದೀವಿ. ಇದರಿಂದ ಏನಾಗುತ್ತೆ, ನಮಗೆ ಜಾಸ್ತಿ ಪ್ರಮಾಣದ ಒಂದು ಪೊಲ್ಯೂಷನ್ ಉಂಟಾಗುತ್ತೆ ಅಥವಾ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಅದಕ್ಕೆ ಅವ್ರು ಹೇಳಿದ್ರೆ ಅಂದ್ರೆ 2030 ಇದೆಯಲ್ಲ, ನಾವೇನಂದ್ರೆ ನಾವು ಬಳಸುವಂತ 50% ಎನರ್ಜಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದೇನಾಗಿರುತ್ತೆ, ರಿನ್ಯೂಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನವಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಲಾರ್ ಎನರ್ಜಿ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಜಲ ವಿದ್ಯುತ್ ಆಗಿರ್ಬೋದು, ಅದೇ ರೀತಿ ವೈಂಡ್ ಎನರ್ಜಿ ಆಗಿರ್ಬೋದು, ಪವನ ಶಕ್ತಿ ಆಗಿರ್ಬೋದು, ಹೌದಾ, ಅದೇ ರೀತಿ ಥರ್ಮೋ ಎನರ್ಜಿ, ಥರ್ಮೋ ಎನರ್ಜಿ ಅಂತ ಇರ್ಬೋದು, ಅದೇ ರೀತಿ ಟೈಡಲ್ ಎನರ್ಜಿ ಆಗಿರ್ಬೋದು. ಈ ತರ ಆಕ್ಚುಲಿ ದೀಸ್ ಆರ್ ದಿ ನಾವು ರಿನ್ಯೂಬಲ್ ಸೋರ್ಸ್ ಅಂತ ಕರಿತೀವಿ. ಇವುಗಳೆಲ್ಲ ಕೂಡ ನವೀಕರಿಸಬಹುದಾದ ಇಂಧನಗಳಿಂದ ಏನಾಗುತ್ತೆ, ಇವುಗಳು ಈಕೋ ಫ್ರೆಂಡ್ಲಿ ಆಗಿದೆ. ಇದರಿಂದ ಯಾವುದೇ ಕಾರಣ ಕೂಡ ಆಕ್ಚುಲಿ ನಮಗೆ ಪೊಲ್ಯೂಷನ್ ಉಂಟಾಗಿಲ್ಲ. ಹಾಗಾಗಿ ಏನಂದ್ರೆ 2030ಕ್ಕೆ ಭಾರತ ಏನ್ ಮಾಡ್ತಿದೆ, ನಾವು ಬಳಸುವಂತ ಒಂದು ಇಂಧನದಲ್ಲಿ 50% ಇದೆಯಲ್ಲ, ಅದೇನಾಗಿರುತ್ತೆ, ಅವೆಲ್ಲವೂ ಕೂಡ ರಿನ್ಯೂಬಲ್ ಸೋರ್ಸ್ ಗಳಿಂದ ಬಂದಿರುವಂತಹ ಒಂದು ಎನರ್ಜಿ ಆಗಿದೆ ಅಂತ ಕೂಡ ಘೋಷಣೆ ಮಾಡಿದ್ರೆ. ದಿಸ್ ಇಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಇನ್ ದ COP26 ಅಂತ ಹೇಳ್ಬೋದು ಫ್ರಮ್ ಮೋದಿ ಅವರಿಂದ. ಇನ್ನು ಮೂರನೇ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ, ಮೂರನೇ ಒಂದು ತತ್ವ ನೋಡ್ತಾ ಹೋಗೋಣ. ಏನಂದ್ರೆ ಇಂಡಿಯಾ ವಿಲ್ ಟು ರೆಡ್ಯೂಸ್ ದ ಇಟ್ಸ್ ಕಾರ್ಬನ್ ಎಮಿಷನ್ಸ್ ಅಂಟಿಲ್ 2030 ಬೈ ಎ ಬಿಲಿಯನ್ ಟನ್ಸ್ ಅಂತ ಹೇಳಿದ್ರೆ. ದಿಸ್ ಇಸ್ ಕೂಡ ಒನ್ ಆಫ್ ದಿ ಹಿಸ್ಟಾರಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ನಾವು ಕೂಡ ಏನ್ ಮಾಡ್ತೀವಿ, 2030ಕ್ಕೆ ನಾವು ಏನ್ ಕಾರ್ಬನ್ ಎಮಿಷನ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಏನಾಗುತ್ತೆ 2030ಕ್ಕೆ ಅಂದ್ರೆ ಸುಮಾರು 100 ಕೋಟಿ ಟನ್ ಅಂದ್ರೆ 1 ಬಿಲಿಯನ್ ಟನ್ಸ್ ಅಂದ್ರೆ ಎಷ್ಟು,
100 ಕೋಟಿ ಅಥವಾ ಶತಕೋಟಿ ಟನ್ಸ್ ಅನ್ನು ಮಾಡ್ತೀವಿ ನಾವು ನಮ್ಮ ಒಂದು ಕಾರ್ಬನ್ ಎಮಿಷನ್ ಪ್ರಮಾಣ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೆರಿ ಬಿಗ್ಗೆಸ್ಟ್ ಒಂದು ಅಂದ್ರೆ ಡಿಕ್ಲರೇಷನ್ ಅಂತ ಹೇಳ್ಬೋದು. ಹೌದಾ, 2030 ಏನ್ ಮಾಡ್ತಾರೆ ಅಂದ್ರೆ ನಾವು ನಮ್ಮ ದೇಶದಿಂದ ಕಾರ್ಬನ್ ಎಮಿಷನ್ ಪ್ರಮಾಣ 1 ಬಿಲಿಯನ್ ಟನ್ ಅಥವಾ 100 ಕೋಟಿ ಅಷ್ಟು ಏನಂದ್ರೆ ಕಾರ್ಬನ್ ಎಮಿಷನ್ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ತೀವಿ 2030 ಅಂತ ಕೂಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ದಿಸ್ ಇಸ್ ದ ಥರ್ಡ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಅದೇ ರೀತಿ ಫೋರ್ತ್ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ. ಇಟ್ ವಿಲ್ ಆಲ್ಸೋ ರೆಡ್ಯೂಸ್ ಇಟ್ಸ್ ಎಮಿಷನ್ಸ್ ಇಂಟೆನ್ಸಿಟಿ ಪರ್ ಯೂನಿಟ್ ಆಫ್ GDP ಬೈ ಲೆಸ್ ದನ್ 45% ಅಂತ ಹೇಳಿದ್ದಾರೆ. ಹೌದಾ, ಅಂದ್ರೆ ನಾವೇನ್ ಮಾಡ್ತೀವಿ ಆಕ್ಚುಲಿ ನಾವು ಏನ್ ಬಳಸ್ತಾ ಇರೋ ಒಂದು ಗ್ರೋ ಮಾಡ್ತಿರುವಂತ GDP ಇದೆಯಲ್ಲ ಅದಕ್ಕೆ ಏನಂದ್ರೆ ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಒಂದು ಎಮಿಷನ್ ಇಂಟೆನ್ಸಿಟಿ ತೀವ್ರತೆ ಏನ್ ಮಾಡ್ತೀವಿ ಅಂದ್ರೆ 40% ಗಿಂತ ಕಡಿಮೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ರಿಗಾರ್ಡಿಂಗ್ ಟು ದ GDP ಅಂತ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಕ್ಲಾಸ್ ಅಲ್ಲಿ ಅಂದ್ರೆ ಸೊ ಇಲ್ಲಿ ಪ್ರೊಟೆಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಅಗೇನೆಸ್ಟ್ ದ ಡೆವಲಪ್ಮೆಂಟ್ ಅಂತ ಇರುತ್ತೆ. ಹೌದಾ, ಅಂದ್ರೆ ಒಂದು ಕಡೆ ಪರಿಸರ ಇದೆ, ಇನ್ನೊಂದು ಕಡೆ ನಮಗೆ ಅಭಿವೃದ್ಧಿ ಇದೆ. ಹಾಗಾಗಿ ಇವೆರಡನ್ನ ನಾವು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಒಂದ್ ಕಡೆ ಪರಿಸರ ನಾವು ಉಳಿಸೋಕೆ ಏನಾಗುತ್ತೆ, ದೇಶದಲ್ಲಿ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಮಾಡಕ್ ಹೋದ್ರೆ ಪರಿಸರ ಉಳಿಸಕ್ ಆಗಲ್ಲ. ಹೌದಾ, ನಮ್ಮ ದೇಶದಲ್ಲಿ ಜಾಸ್ತಿ ಬೇಕಾದ್ರೆ ಮಾಡ್ಬೇಕು ನಾವು ಸಾಕಷ್ಟು ಪ್ರಮಾಣದ ಫ್ಯಾಕ್ಟರಿಗಳು ಹಾಕ್ಬೇಕು. ಅದರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಆಮೇಲೆ ಪೊಲ್ಯೂಷನ್ ಉಂಟಾಗುತ್ತೆ. ಇದರಿಂದ ನಮಗೆ ಪರಿಸರ ಹಾಳಾಗುತ್ತೆ. ಆ ಕಾರಣಕ್ಕೆ ಏನಂದ್ರೆ ಆಕ್ಚುಲಿ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜೋನ್ ಟು ಬ್ಯಾಲೆನ್ಸ್ ದ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಆದ್ರೆ ಇಲ್ಲಿ ಏನಂದ್ರೆ ನೋಡಿ ಏನ್ ಮಾಡಿದ್ರೆ ಅಟ್ ಲೀಸ್ಟ್ 40% ಲೆಸ್ ಏನ್ ಮಾಡ್ತೀವಿ ನಾವು ಎಮಿಷನ್ ಪ್ರಮಾಣವನ್ನ ನಮ್ಮ GDP ಸಂಬಂಧಪಟ್ಟಂತೆ ಕಡಿಮೆ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಇಲ್ಲಿ ನಾವು ಈ ಪರಿಸರವನ್ನ ಈ ಒಂದು ಅಭಿವೃದ್ಧಿಯನ್ನ ತುಂಬಾ ಬ್ಯಾಲೆನ್ಸ್ ಆಗಿ ಮಾಡುವಂಥದ್ದು ಕೂಡ ಇರುವಂತಾಗಿದೆ. ಓಕೆ, ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಡಿಯಾ ವಿಲ್ ಆಲ್ಸೋ ಇನ್ಸ್ಟಾಲ್ ಸಿಸ್ಟಮ್ ಟು ಜನರೇಟ್ ದ 500 gigawatt ಆಫ್ ದ ರಿನ್ಯೂಬಲ್ ಎನರ್ಜಿ ಬೈ ದ 2030 a 50 gigawatt increase from its existing target ಅಂತ ಕರೀತಾರೆ. ನೋಡಿ, ನಾವು ಆಲ್ರೆಡಿ ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಟಾರ್ಗೆಟ್ ಹಾಕೊಂಡಿದ್ವಿ. ಏನಂತೆ 2030 ಏನಂದ್ರೆ ನಾವು ಬಳಸುವಂತ ಒಂದು ಎನರ್ಜಿ ಇದೆಯಲ್ಲ ಅದರಿಂದ ಸುಮಾರು 450 ಗಿಗಾವ್ಯಾಟ್ ಏನ್ ಮಾಡ್ತೀವಿ ಅಂದ್ರೆ ಸೊ ಈ ಒಂದು ಅದನ್ನ ರಿನ್ಯೂಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನಗಳ ಮುಖಾಂತರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಂಪನ್ಮೂಲದಿಂದ ಅದನ್ನ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಅದ್ರ ಏನ್ ಮಾಡಿದ್ರೆ ಮೋದಿ ಅವರು ಮತ್ತೆ ಅದಕ್ಕೆ 50 ಗಿಗಾವ್ಯಾಟ್ ಎಕ್ಸ್ಟ್ರಾ ಸೇರಿಸ್ತಾರೆ. ಹಾಗಂದ್ರೆ 2030 ಏನ್ ಮಾಡ್ತೀವಿ ನಾವು ನಮ್ಮ ಒಂದು 500 ಗಿಗಾವ್ಯಾಟ್ ಒಂದು ಎನರ್ಜಿ ಇದೆಯಲ್ಲ ಇಟ್ ಈಸ್ ಕೇಮ್ ಫ್ರಮ್ ದಿ ಎಲ್ಲಿಂದ ಒಂದು ನಮಗೆ ರಿನ್ಯೂಬಲ್ ಎನರ್ಜಿ ಸೋರ್ಸ್ ಇಂದ. ಅಗೇನ್ ಸೋಲಾರ್ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ, ಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ ಮುಖಾಂತರ ಏನಾದ್ರೆ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಇವುಗಳು ನಾವು ಪಂಚಾಮೃತ ಅಂತ ಕರಿತೀವಿ ಅಥವಾ 5 ಪ್ರಿನ್ಸಿಪಲ್ ನ ಮೋದಿ ಅವರು ಈ ಒಂದು ಸಮ್ಮೇಳನದಲ್ಲಿ ಘೋಷಣೆ ಮಾಡಿರೋದು. ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನಿಮ್ಗೆ ಮೇ ಬಿ ಕೇಳ್ಬೋದು. ಸೊ ಹಾಗಾದ್ರೆ ಇವೆಲ್ಲ ಮಾಡ್ಬೇಕಾದ್ರೆ ಭಾರತ ಏನ್ ಮಾಡ್ಬೇಕಂತ ನೀವು ಹೌದಾ. ಸೊ ಹಾಗಾದ್ರೆ ಈ 5 ಪಂಚಾಮೃತಗಳನ್ನ ನಾವು ರೀಚ್ ಆಗ್ಬೇಕಾದ್ರೆ ಸೊ ಭಾರತಕ್ಕೆ ಇರುವಂತ ಮುಂದಿನ ದಾರಿ ಏನಂತ ಕೇಳಿದ್ರೆ ಸೊ ಖಂಡಿತ ಇಂಡಿಯಾ ಏನಂದ್ರೆ ಕೆಲವೊಂದು ಸಾಕಷ್ಟು ಸ್ಟೆಪ್ಸ್ ತಗೋಬೇಕಾಗಿದೆ. ಆಲ್ರೆಡಿ ಕೂಡ ಕೆಲವೊಂದು ತಗೊಂಡಿದೆ ಅಂತ ಹೇಳ್ಬೋದು. ಫಸ್ಟ್ ಏನಂದ್ರೆ ನಮ್ಮ ದೇಶ ಯಾವಾಗ ಕೂಡ ಹೇಳ್ತಾ ಇದೆ ಏನಂದ್ರೆ ನೀವು ಏನ್ ಮಾಡ್ರಿ ಫಸ್ಟ್ ದ ಸ್ಪಿರಿಟ್ ಆಫ್ ದ ಕ್ಲೈಮೇಟ್ ಜಸ್ಟಿಸ್ ಅಂತ ಹೇಳ್ತಾರೆ. ಹೌದಾ, ಜಾಗತಿಕ ಮಟ್ಟದಲ್ಲಿ ಏಕೈಕ ದೇಶ ಭಾರತ ಏನಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಪ್ರಮಾಣ ಮಾತಾಡ್ತಾ ಇದೆ. ಹೌದಾ, ದಟ್ ಈಸ್ ಕಾಲ್ಡ್ ದ ಸ್ಪಿರಿಟ್ ಆಫ್ ದ ಕ್ಲೈಮೇಟ್ ಜಸ್ಟಿಸ್ ಅಂತ ಕರೀತಾರೆ. ನೋಡಿ, ನಮಗೆ 18ನೇ ಸೆಂಚುರಿ ತಗೊಂಡ್ರೆ ಇಲ್ಲಿ ಒಂದ್ ಕಡೆ ನಮಗೆ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ಇದೆ, ಒಂದ್ ಕಡೆ ಅಮೆರಿಕ ಇದೆ, ಇನ್ನೊಂದ್ ಕಡೆ ನಮಗೆ ಇಂಡಿಯಾ ಬರುತ್ತೆ, ಪಾಕಿಸ್ತಾನ ಬರುತ್ತೆ, ಅಫ್ಘಾನಿಸ್ತಾನ ಬರುತ್ತೆ. ಹೌದಾ, ನೋಡಿ ನಮ್ಮ ಜಗತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕೈಗಾರಿಕಾ ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿರುವಂತಹ ದೇಶಗಳಂದ್ರೆ ಆಲ್ವೇಸ್ ದ ವೆಸ್ಟರ್ನ್ ಕಂಟ್ರಿಗಳು. ಫಾರ್ ಎಕ್ಸಾಂಪಲ್ UK ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಅಂದ್ರೆ ಬ್ರಿಟಿಷ್ ಮತ್ತೆ ಅಮೆರಿಕ ರಾಷ್ಟ್ರಗಳೇನಂದ್ರೆ ಮೊಟ್ಟ ಮೊದಲವರೆಗೆ ಏನ್ ಮಾಡ್ತವೆ ಅಂದ್ರೆ ಅವುಗಳು ಕೈಗಾರಿಕಾ ಕ್ರಾಂತಿಯನ್ನ ಸ್ಟಾರ್ಟ್ ಮಾಡ್ತವೆ. ಹೌದಾ, ಅವಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಆವಾಗ ಹಿಡ್ಕೊಂಡು ಏನ್ ಮಾಡ್ತವೆ ಅಂದ್ರೆ ಇವುಗಳು ತಮ್ಮ ಒಂದು ಎಮಿಷನ್ ಅನ್ನ ಒಂದು ಪೊಲ್ಯೂಷನ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತವೆ. ಆದ್ರೆ ನಮ್ಮ ಇಂಡಿಯಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದೆಯಲ್ಲ ಇವೆಲ್ಲ ಕೂಡ ಆಫ್ಟರ್ 1919 ನಮ್ಮ ಇಂಡಿಯಾ ತಗೊಂಡ್ರೆ 1947 ನಂತರ ಏನ್ ಮಾಡಿದ್ವಿ ನಾವು ನಮ್ಮ ದೇಶದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ವಿ. ಹಾಗಾಗಿ ತುಂಬಾ ಡಿಫ್ರೆನ್ಸ್ ಅವ್ರಿಗೆ ನಮ್ಗೆ ಏನಂದ್ರೆ 1000 ವರ್ಷಗಳ ಒಂದು ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಹೌದಾ, ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ನಾವು ಏನ್ ಮಾಡ್ಬೇಕಾಗಿದೆ ಈಗ ಇಲ್ಲಿ ಒಂದು ಕ್ಲೈಮೇಟ್ ಜಸ್ಟಿಸ್ ಸ್ಪಿರಿಟ್ ಅನ್ನು ನಾವು ಪ್ರಮೋಟ್ ಮಾಡ್ಬೇಕಾಗಿದೆ. ಅಂದ್ರೆ ಏನಾಗುತ್ತೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಒಂದು ಕಂಡೀಷನ್ ಹಾಕೊಂಡ್ರೆ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾರು ಕೂಡ ಎಮಿಷನ್ ಮಾಡಂಗಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮಂತ ಎಸ್ಪೆಷಲಿ ಅಭಿವೃದ್ಧಿ ಹೊಂದಿರುವ ದೇಶಗಳಿದೆಯಲ್ಲ ಡೆವಲಪಿಂಗ್ ಕಂಟ್ರಿಗಳು ಏನಾಗುತ್ತೆ ಸಾಕಷ್ಟು ಮಾಡಿದ ಹೊಡೆತ ಬಿಡುತ್ತೆ. ಯಾಕಂದ್ರೆ ಅವು ಈಗ ತಾನೇ ರಿಕವರಿ ಆಗ್ತಾ ಇದೆ, ಗ್ರೋ ಆಗ್ತಾ ಇದೆ. ಹಾಗಾಗಿ ಫ್ಯಾಕ್ಟರಿಗಳ ಮುಚ್ಚಂದ್ರೆ ಏನಾಗುತ್ತೆ ಇಟ್ಸ್ ವೆರಿ ಡಿಫಿಕಲ್ಟ್ ಆಗುತ್ತೆ. ಆದ್ರೆ ಯುರೋಪಿಯನ್ ಯೂನಿಯನ್ಗಳು ಅಥವಾ ಬ್ರಿಟಿಷ್ ಇದೆಯಲ್ಲ ಆಲ್ರೆಡಿ ಅವ್ರು ಪ್ರೊಡಕ್ಷನ್ ಮಾಡ್ಕೊಂಡು ಸಾಕಷ್ಟು ಮಾಡಿದ್ರೆ ಒಂದು ಗ್ರೋತ್ ಆಗಿದ್ದಾರೆ. ಅವ್ರ ಹತ್ರ ವಿಶೇಷ ಟೆಕ್ನಾಲಜಿಗಳು ಕೂಡ ಇದೆ. ನಮ್ಮ ದೇಶದಲ್ಲಿ ಅದು ಕೂಡ ಇಲ್ಲ, ನಮ್ಮ ದೇಶ ಅಥವಾ ಬೇರೆ ದೇಶಗಳಲ್ಲಿ ಅದು ಕೂಡ ಇಲ್ಲ. ಹಾಗಾಗಿ ಏನಂದ್ರೆ ಏನ್ ಮಾಡಿದ್ರೆ ನೀವು ಯಾವೆಲ್ಲ ದೇಶಗಳು ಈ ಒಂದು ಕ್ಲೈಮೇಟ್ ನಿಂದ
ತುಂಬಾ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ ಅಥವಾ ಡೆವಲಪಿಂಗ್ ಕಂಟ್ರಿಗಳಾಗಿದೆ, ನೀವೇನ್ ಮಾಡ್ರಿ ಅಂದ್ರೆ ಅವುಗಳಿಗೆ ಅಟ್ಲೀಸ್ಟ್ $1 trillion ಒಂದು ಫೈನಾನ್ಸ್ ಅನ್ನ ಆ ದೇಶಗಳಿಗೆ ನೀವು ಕೊಡ್ರಿ ಅಂತ ಹೇಳ್ತಾರೆ. ಯಾವ ದೇಶಗಳು ಕೊಡಬೇಕು? ಡೆವಲಪ್ ಕಂಟ್ರಿ ಮಾಡ್ಬೇಕಂದ್ರೆ ಈ ಶ್ರೀಮಂತ ಅಭಿವೃದ್ಧಿ ಹೊಂದಿರುವ ದೇಶಗಳಿದಿಲ್ಲ, ಅವುಗಳು ಏನ್ ಮಾಡ್ಬೇಕಂದ್ರೆ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಿಗೆ ಏನಂದ್ರೆ ನೀವು ಅಟ್ಲೀಸ್ಟ್ $1 trillion ಅಮೌಂಟ್ ಅನ್ನು ಫೈನಾನ್ಸ್ ಮಾಡ್ಕೊಂಡು ಆ ದೇಶಗಳು ಕೂಡ ಆಕ್ಚುಲಿ ಒಂದು ತಮ್ಮ ಒಂದು ರೀಚ್ ಅನ್ನ ಸಾಧನೆ ಮಾಡೋ ಒಂದು ರೀಚ್ ಅನ್ನ ಗೋಲ್ ಮಾಡೋ ರೀಚ್ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಂತ ಏನ್ ಮಾಡ್ತಾರೆ, ಕ್ಲೈಮೇಟ್ ಜಸ್ಟಿಸ್ ಬಗ್ಗೆ ಇಂಡಿಯಾ ಮಾತಾಡ್ತಾ ಇದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇರ್ಬೋದು. ಎರಡನೇದು ಏನಂದ್ರೆ ನೋಡಿ, ಎರಡನೇ ಪಾಯಿಂಟ್ ಏನಂದ್ರೆ ಪಾಯಿಂಟ್ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇಕ್ವಿಟಿ ಅಂಡ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಹೌದಾ? ಅಂದ್ರೆ ನೋಡಿ, ಈಗ ಟೇಕ್ ಫಾರ್ ಎಕ್ಸಾಂಪಲ್ ಇಂಡಿಯಾ ತಗೋಣ, ಅಫ್ಘಾನಿಸ್ತಾನ ತಗೋಣ, ಪಾಕಿಸ್ತಾನ ತಗೋಣ. ಈ 3 ದೇಶಗಳಿದ್ರು ಕೂಡ ಆಕ್ಚುಲಿ ಆ ದೇಶಗಳ ಎಕನಾಮಿಕ್ ಸ್ಥಿತಿಗತಿ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇಂಡಿಯಾದ ಡಿಫ್ರೆಂಟ್ ಎಕನಾಮಿಕ್ ಒಂದು ಪೊಸಿಷನ್ ಇದೆ, ಅಫ್ಘಾನಿಸ್ತಾನ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಮಗೆ ತಾಲಿಬಾನ್ ಅಟ್ಯಾಕ್ ಮಾಡ್ಕೊಂಡಿದ್ರೆ ಡಿಫ್ರೆಂಟ್ ಆಗಿದೆ. ಪಾಕಿಸ್ತಾನ ಕೂಡ ತುಂಬಾ ಪವರ್ ಆಗಿದೆ. ಹಾಗಾಗಿ ಪ್ರತಿಯೊಂದಕ್ಕೂ ನೀವು ಸೇಮ್ ಟಾರ್ಗೆಟ್ ಕೊಡೋದು ಬೇಕಾಗಿಲ್ಲ. ಏನ್ ಮಾಡ್ರಿ ಅಂದ್ರೆ ನೀವು ಇಲ್ಲಿ ಕಾಮನ್ ಇರಲಿ, ಬಟ್ ಅಂದ್ರೆ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಕೊಡ್ರಿ. ಅಂದ್ರೆ ಆ ದೇಶಗಳಿಗೆ ಆ ಒಂದು ಕೆಪಾಸಿಟಿ ಮುಖಾಂತರ ಅವುಗಳಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಅಂತ ಕೂಡ ಇಂಡಿಯಾ ಏನಂದ್ರೆ ಕೆಲವೊಂದು ಕಡೆ ಹೇಳಿರುವಂತದ್ದು. ಓಕೆನಾ? ಸೊ ಅದೇ ರೀತಿ sustainable models of the living being the practice in the certain traditional communities out to be made out of the school curriculum ಅಂತ ಕರೀತಾರೆ. ನೋಡಿ ಏನಂದ್ರೆ ಈಗ ನಮ್ಗೆ ಟ್ರೈಬ್ಸ್ ಬರ್ತಾರೆ, ಅವ್ರು ಸಡನ್ಲಿ ಹೋಗಿ ನೀವು ಫಾರೆಸ್ಟ್ ಕಡಿಬೇಡ ಅಂತನಕ್ಕಾಗಲ್ಲ, ಅವ್ರ ಫಾರೆಸ್ಟ್ ಬದುಕಬೇಕನ್ನಕ್ಕಾಗಲ್ಲ. ಯಾಕಂದ್ರೆ ಅವರು ಅಲ್ಲೇ ಒಂದು ಲೈಫ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರನ್ನ ಕೂಡ ಒಂದು ಏನಂದ್ರೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಜೊತೆಗೆ ಎಲ್ಲಾ ಶಾಲೆಗಳಲ್ಲಿ ಕೂಡ ಅಂದ್ರೆ ಆಕ್ಚುಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮನ ಕೂಡ ಜಾಗತಿಕ ಮಟ್ಟದಲ್ಲಿ ನಾವು ಓಡಿಸುವಂತ ಕೂಡ ಅವಶ್ಯಕತೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಭಾರತ ಅಂದ್ರೆ ಕೆಲವೊಂದು ಹಲವಾರು ಏನಂದ್ರೆ ವಿಶೇಷ ಒಂದು ಸ್ಕೀಮ್ಗಳು ತಂದೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುವಂತೆ ಜಲ್ ಜೀವನ್ ಮಿಷನ್ ಅಂತ ಕೇಳಿದ್ರೆ ಇದೇನ್ ಮಾಡುತ್ತೆ, ಆಕ್ಚುಲಿ ಎಲ್ಲಾ ಮನೆಗಳಿಗೆ ಕೂಡ ಏನಂತಂದ್ರೆ ಒಂದು ಪೈಪ್ ವಾಟರ್ ಅನ್ನ ಏನ್ ಮಾಡ್ತಾ ಇದೆ, ಸೊ ಕೊಡ್ತಾ ಇದೆ 2024ಕ್ಕೆ. ಹೌದಾ? ಇದ್ರ ಮುಖಾಂತರ ಏನ್ಬೋದು, ನಾವು ನೀರಿನ ಒಂದು ವೇಸ್ಟೇಜ್ ಅನ್ನ ತಡಿಬಹುದು. ಹಾಗೆ ಇಟ್ಸ್ ಆಲ್ಸೋ ಪ್ರಮೋಟ್ ದ ರೇನ್ ಹಾರ್ವೆಸ್ಟಿಂಗ್, ಅಂದ್ರೆ ಮಳೆ ನೀರನ್ನು ಕೊಯ್ಲನ್ನ ಕೂಡ ಆಕ್ಚುಲಿ ಪ್ರೋತ್ಸಾಹ ಮಾಡುತ್ತೆ. ಅದೇ ರೀತಿ ಗ್ರೌಂಡ್ ವಾಟರ್ ರೀಚಾರ್ಜ್ ಅನ್ನು ಕೂಡ ಫೋಕಸ್ ಮಾಡುತ್ತೆ. ಇದರ ಮುಖಾಂತರ ನಾವು ಒಂದು ಮಟ್ಟಿಗೆ ಒಂದು ಜಲ ಮಾಲಿನ್ಯವನ್ನ ತಡೆಗಟ್ಟುಕೊಳ್ಳಕ್ಕೆ ಆಕ್ಚುಲಿ ನಮಗೆ ಜಲ ಜೀವನ್ ಮಿಷನ್ ಅಂದ್ರೆ ಸಹಕಾರಿಯಾಗುತ್ತೆ. ಅದೇ ರೀತಿ ಎರಡನೇ ಸ್ಕೀಮ್ ನೋಡ್ತಾ ಹೋಗೋಣ, ಸ್ವಚ್ಛ ಭಾರತ್ ಮಿಷನ್ ಅಂತ. ಹೌದಾ? ಸ್ವಚ್ಛ ಭಾರತ್ ಮಿಷನ್ ಮುಖಾಂತರ ಏನ್ಬಹುದು, ನಾವು ನಮ್ಮ ದೇಶದಲ್ಲಿ ಏನಂದ್ರೆ ಒಂದು ಸ್ವಚ್ಛತೆಯನ್ನ ಕಾಪಾಡಬಹುದು. ಅದೇ ರೀತಿ ಮೇನ್ ಇಂಟೆನ್ಷನ್ ಅಂದ್ರೆ ದೇರ್ ಇಸ್ ಅ ಓಪನ್ ಡೆಫಿಕೇಶನ್ ಫ್ರೀ ಅಥವಾ ಬಹಿರ್ದೇಶ ಮುಕ್ತ. ಹೌದಾ? ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನಾವು ಯಾವುದೇ ಕಾರಣ ಕೂಡ ಯಾವುದೇ ವ್ಯಕ್ತಿಗಳು ಕೂಡ ಔಟ್ ಸೈಡ್ ಟಾಯ್ಲೆಟ್ ಹೋಗಂಗಿಲ್ಲ. ಇದರಿಂದ ಏನ್ಬಹುದು, ನಾವು ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದು. ಸೊ ಹಾಗಾಗಿ ದ ಮೇನ್ ಇಂಟೆನ್ಷನ್ ಆಫ್ ದ ಸ್ವಚ್ಛ ಭಾರತ್ ಮಿಷನ್ ಈಸ್ ದಟ್ ಕಂಪ್ಲೀಟ್ಲಿ ರಿಮೂವಲ್ ಆಫ್ ದ ಓಪನ್ ಡೆಫಿಕೇಶನ್ ಫ್ರೀ ಅಂತ ಕರೀತಾರೆ. ಹೌದಾ? ಅದೇ ರೀತಿ ಏನಂದ್ರೆ ಆಕ್ಚುಲಿ ನಾವು ಇದರಿಂದ ನಾವು ನೋಡಬಹುದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನು ಕೂಡ ತಡೆಗಟ್ಟಬಹುದು. ಮತ್ತೆ ಜನರ ಒಂದು ಏನಂತಾರೆ ಗ್ರಹಿಕೆಯನ್ನು ಕೂಡ ಚೇಂಜ್ ಮಾಡಬಹುದು, ಒಂದು ಬಿಹೇವಿಯರ್ ಅನ್ನು ಕೂಡ ಚೇಂಜ್ ಮಾಡಬಹುದು. ದೀಸ್ ಆರ್ ದಿ ಸಮ್ ಮೇಜರ್ ಆಬ್ಜೆಕ್ಟಿವ್ ಆಫ್ ದ ಸ್ವಚ್ಛ ಭಾರತ್ ಮಿಷನ್ ಅಂತ ಕರಿತೀವಿ. ಅದೇ ರೀತಿ ಮಿಷನ್ ಉಜ್ವಲ್, ಇದು ಕೂಡ ಒಂದು ಹಿಸ್ಟಾರಿಕಲ್ ಸ್ಕೀಮ್ ಅಂತ ಹೇಳ್ಬೋದು. ಹೌದಾ? ಉಜ್ವಲ್ ಅಂತ 2 ಸ್ಕೀಮ್ ಬರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಸೊ ಪ್ರಧಾನಮಂತ್ರಿ ಉಜ್ವಲ್, ಹೌದಾ? ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ BPL ಫ್ಯಾಮಿಲಿ ವೋಟರ್ಸ್ ಏನ್ ಮಾಡುತ್ತೆ, LPG, ಹೌದಾ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಮುಖಾಂತರ ಆಕ್ಚುಲಿ ಅವರಿಗೆ ಒಂದು ಗ್ಯಾಸ್ ಕನೆಕ್ಷನ್ ಕೊಡುತ್ತೆ. ಇದರಿಂದ ಏನ್ ಮಾಡಬಹುದು, ನಾವು ಕಟ್ಟಿ ಸೌದೆಗಳ ಮುಖಾಂತರ ಒಂದು ಪೊಲ್ಯೂಷನ್ ನ ತಡೆಗಟ್ಟುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇನ್ನೊಂದು ಬರುತ್ತೆ ಪ್ರಧಾನಮಂತ್ರಿ ಉಜಾಲ ಅಂತ ಬರುತ್ತೆ, ಪ್ರಧಾನಮಂತ್ರಿ ಉಜಾಲ ಯೋಜನೆ ಅಂತ ಬರುತ್ತೆ. ಇದೇನಂದ್ರೆ ಆಕ್ಚುಲಿ ಟು ಪ್ರಮೋಟ್ ದ LED ಬಲ್ಬ್ಸ್, ಲೈಟ್ ಎಮಿಟಿಂಗ್ ಡಯೋಡ್ ಬಲ್ಬ್ ಏನ್ ಮಾಡುತ್ತೆ, ಡಯೋಡ್ ಬಲ್ಬ್ಸ್ ಗಳಿದೆ ಆಕ್ಚುಲಿ ಪ್ರಮೋಟ್ ಮಾಡುತ್ತೆ. ಇದರಿಂದ ಏನ್ ಮಾಡಬಹುದು, ನಾವು ಅಗೇನ್ ಟೆಂಪರೇಚರ್ ಏನಾದ್ರು ನಾನು ನೋಡ್ಬೇಕಂದ್ರೆ ಟೆಂಪರೇಚರ್ ಇದು ಮಾಡಬಹುದು, ಮತ್ತೆ ಎನರ್ಜಿ ಕನ್ಸಂಪ್ಷನ್ ಮಾಡಬಹುದು. ಸೊ ಹಾಗಾಗಿ ಇವೆಲ್ಲ ಕೂಡ ಸಮ್ ಆಫ್ ದಿ ಗುಡ್ ಎಕ್ಸಾಂಪಲ್ ಆಫ್ ಸ್ಕೀಮ್ ಆಫ್ ದಿ ಇಂಡಿಯನ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇವೆಲ್ಲ ಕೂಡ ಏನಾಗುತ್ತೆ, ನಮಗೆ ಒಂದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಕ್ಕೆ ಅಥವಾ ಹವಾಮಾನ ಬದಲಾವಣೆ ತಡೆಗಟ್ಟಕ್ಕೆ ಇವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವುಗಳಿಗೆ ಒಂದು ರೆಸ್ಪಾನ್ಸಿಬಲ್ ಆಗ್ತವೆ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ದೀಸ್ ಆರ್ ದಿ ಸಮ್ ನೀಡ್ಸ್ ಅಥವಾ ಹೆಡ್ ಆಫ್ ದಿ ಇಂಡಿಯಾ ಅಂತ ಹೇಳ್ಬೋದು. ಓಕೆ, ಎಸ್. ಸೊ ಅದೇ ರೀತಿ ಈ ಜಗತ್ತಿನಲ್ಲಿ ಗೊತ್ತಲ್ಲ ಏನ್ ಮಾಡ್ತೇವೆ ಅಂದ್ರೆ ಪ್ರಮುಖವಾಗಿ ಕಾರ್ಬನ್ ಎಮಿಟ್ ಮಾಡುವಂತ ದೇಶಗಳಲ್ಲಿ ನಮ್ಮ ಭಾರತ ದೇಶ ಅಂದ್ರೆ 3ನೇ ಸ್ಥಾನದಲ್ಲಿದೆ. ಓಕೆ, ಇಂಡಿಯಾ ಇಸ್ ದ 3rd ಲಾರ್ಜೆಸ್ಟ್ ಎಮಿಟರ್ ಆಫ್ ದ ಕಾರ್ಬನ್ ಎಮಿಷನ್ ಅಂತ ಹೇಳ್ಬೋದು. ಹಾಗಾಗಿ ಫಸ್ಟ್ ಇರುವಂತದ್ದು ಚೀನಾ ಇದೆ, 2ನೇ ಪ್ಲೇಸ್ ಅಲ್ಲಿ ಅಮೆರಿಕ ಇದೆ, 3ನೇ ಪ್ಲೇಸ್ ಅಲ್ಲಿ ನಮ್ಮ ಭಾರತ ಇದೆ. ಹೌದಾ? ಯಾಕಂದ್ರೆ ನಮ್ಮ ದೇಶದಲ್ಲಿ ಏನ್ ಮಾಡ್ತೀವಿ, ನಾವು ಮೋರ್ ದೆನ್ 50% ಏನು ಒಂದು ಎನರ್ಜಿ ಇರೋ ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದಕ್ಕೆ ಬಳಕೆ ಆಗುವಂತ ಏನಂದ್ರೆ ನಾವು ಕೋಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಏನ್ ಮಾಡ್ತೀವಿ, ಈ ಕಲ್ಲಿದ್ದಲನ್ನ ಸುಟ್ಟು
ಎಲೆಕ್ಟ್ರಿಸಿಟಿಯನ್ನ ಪಡಿತಿದೆ, ಅಂದ್ರೆ ಅದಕ್ಕೆ ಬಳಸ್ತಿರುವಂತದ್ದು ಮೋರ್ ದನ್ 50% ಆಗಿದೆ. ಆ ಕಾರಣಕ್ಕಾಗಿ ಆಕ್ಚುಲಿ ನಮ್ಮ ದೇಶದಲ್ಲಿ ಕೂಡ ಒಂದು ಎಮಿಷನ್ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹೌದಾ? ಅದೇ ರೀತಿ ಏನ್ ಮಾಡಿದ್ವಿ ನಾವು COP21 ಅಲ್ಲಿ. COP21 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಹೇಳಿದ್ವಿ. ಇದಾಗಿದ್ದು ಪ್ಯಾರಿಸ್ ಅಲ್ಲಿ ಆಯ್ತು. ಹೌದಾ? ಫ್ರಾನ್ಸ್ ಕ್ಯಾಪಿಟಲ್ ಪ್ಯಾರಿಸ್ ಅಲ್ಲಿ ಆಗುತ್ತೆ. ಅಲ್ಲಿ ಕೂಡ ಏನ್ ಮಾಡಿದ್ವಿ ನಾವು ಒಂದು ಟಾರ್ಗೆಟ್ ಹಾಕೊಂಡಿದ್ವಿ. ಏನಂತೆ ಅಟ್ಲೀಸ್ಟ್ ಎಲ್ಲ ದೇಶಗಳಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಾವು ಏನ್ ಮಾಡ್ಬೇಕಾಗಿದೆ, ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಅದನ್ನ ಕೂಡ ನಾವು ರೀಚ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬೋದು. ಹೌದಾ? ಸೊ ಹಾಗಾಗಿ ಅಂದ್ರೆ ನಾವು ಈ ತರದ ಒಂದು ಸ್ಕೀಮ್ ಮುಖಾಂತರ ಕೂಡ ಆಕ್ಚುಲಿ ಅಂದ್ರೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಭಾರತ ಜೊತೆಗೆ ಬೇರೆ ದೇಶಗಳು ಕೂಡ ಕೆಲವೊಂದ್ಸಲ ಈ ಒಂದು ಘೋಷಣೆಯನ್ನ ಮಾಡ್ಕೊಂಡಿದೆ. ಟೇಕ್ ಫಾರ್ ಎಕ್ಸಾಂಪಲ್ ನ್ಯೂಜಿಲೆಂಡ್ ಏನ್ ಮಾಡತ್ತಂದ್ರೆ 2019 ಅದು ಕೂಡ ಘೋಷಣೆ ಮಾಡಿದೆ. ಏನಂತೆ ನಾವು 2050 ಏನಂದ್ರೆ ಆಕ್ಚುಲಿ ನಮ್ಮ ದೇಶ ಕೂಡ ಏನ್ ಮಾಡುತ್ತೆ, ನೆಟ್ ಝೀರೋ ಎಮಿಷನ್ ನ ರೀಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ 2050 ನ್ಯೂಜಿಲೆಂಡ್ ಇದ್ರೆ ಸ್ಮಾಲ್ ಕಂಟ್ರಿ ಇದೆ, ಇಟ್ಸ್ ವೆರಿ ಪಾಸಿಬಲ್ ಅಂತ. ಯಾಕಂದ್ರೆ ಅವೆಲ್ಲ ಕೂಡ ಡೆವಲಪ್ಡ್ ಕಂಟ್ರಿಗಳಾಗಿದೆ. ಹಾಗಾದ್ರೆ 2019 ಏನಂದ್ರೆ ಘೋಷಣೆ ಮಾಡಿದ ನ್ಯೂಜಿಲೆಂಡ್, ನಾವು 2050 ನಮ್ಮ ದೇಶದಲ್ಲಿ ಮುಖಾಂತರ ಏನಂದ್ರೆ ನಾವು ಒಂದು ಏನಂದ್ರೆ ಶೂನ್ಯ ಅನಿಲ ಹೊರಸೂಸುವಿಕೆನ ಸಾಧಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅಮೆರಿಕ ಏನ್ ಹೇಳಿದ್ರೆ ಆಕ್ಚುಲಿ ನಾವು 2030 ಏನ್ ಮಾಡ್ತೀವಿ, ನಮ್ಮ 50% ಎಮಿಷನ್ಸ್ ಇದೆಯಲ್ಲ ಗ್ರೀನ್ ಹೌಸ್ ಎಮಿಷನ್ಸ್ ಏನ್ ಮಾಡ್ತೀವಿ ಅಂದ್ರೆ ನಾವು 2050 ಅದನ್ನ ರೀಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ವರ್ಲ್ಡ್ ವಾರ್ 0 ಅಂತ ಬರುತ್ತೆ. ಹೌದಾ? ಇವ್ರೇನ್ ಹೇಳಿದ್ರೆ ಆಕ್ಚುಲಿ ನಾವು ಕೂಡ 2050 ವರ್ಲ್ಡ್ ವೈಸ್ ಏನಂದ್ರೆ ಆಕ್ಚುಲಿ ನಾವು ರೀಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಯುರೋಪಿಯನ್ ಇದೆಯಲ್ಲ ಅದೇನಂದ್ರೆ ಒಂದು ಸ್ಕೀಮ್ ಹಾಕೊಂಡಿದ್ದಾರೆ, ಫಿಟ್ ಫಾರ್ ದ 55 ಅಂತ ಹೇಳಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ 2030 ಏನ್ ಮಾಡ್ತಾರೆ ಅಂದ್ರೆ ನಮ್ಮ 55% ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ 2030. ಹೌದಾ? ಅದೇ ರೀತಿ ಚೀನಾ ಏನ್ ಮಾಡಿದೆ, ಅದು ಕೂಡ ಟಾರ್ಗೆಟ್ ಘೋಷಣೆ ಮಾಡಿದೆ 2060 ಅಂತ. ಹೌದಾ? 2060 ಏನ್ ಮಾಡ್ತೀವಿ ನಾವು ಕೂಡ ಈ ನೆಟ್ ಝೀರೋ ಎಮಿಷನ್ ರೀಚ್ ಮಾಡ್ತೀವಿ ಅಂತ ಚೈನಾ ಕೂಡ ಘೋಷಣೆ ಮಾಡ್ಕೊಂಡಿದೆ. ಹಾಗಾಗಿ ನಮ್ಮ ಭಾರತ ಏನ್ ಮಾಡಿದೆ 2070 ನಾವು ಕೂಡ ಏನಂದ್ರೆ ಈ ಒಂದು ನೆಟ್ ಝೀರೋ ಎಮಿಷನ್ ನ ರೀಚ್ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನ ಮಾಡ್ಕೊಂಡಿರುತ್ತಾಗಿದೆ. ಓಕೆ, ಇನ್ನು COP26 ಅಂತ ನಿಮ್ಗೆ ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳಿದೀನಿ. COP26 ಅಂತಂದ್ರೆ ಗೊತ್ತಿರಲಿ, ಇದು ಹವಾಮಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ವಾರ್ಷಿಕವಾಗಿ ನಡೆಯುವಂತ ಒಂದು ಸಮ್ಮೇಳನವಾಗಿದೆ. ಸೊ ಹಾಗಾಗಿ COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ ದೇಶಗಳ ಒಂದು ಸಂಘಟನೆ ಸಮ್ಮೇಳನ ಕರೀತಾರೆ. ಇದು 26ನೇ ಸಮ್ಮೇಳನ. ಹಾಗೆ ಇದನ್ನ ನಾವು COP26 ಅಂತ ಕರೀತಾರೆ. 26 ನಡೀತಿರೋದು ಅಂದ್ರೆ ಅದು ಯುನೈಟೆಡ್ ಕಿಂಗ್ಡಮ್ ನಡೀತಾ ಇದೆ, ಅಂದ್ರೆ ಸ್ಕಾಟ್ಲೆಂಡ್ ನ ಗ್ಲಾಸ್ಗೋ ನಡೀತಾ ಇದೆ. ಇದರ ಅಧ್ಯಕ್ಷರಾಗಿರುತ್ತಿದ್ದಾರೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್. UK ಇದೆಯಲ್ಲ, ಇದೇನಾಗಿದೆ COP26 ನ ಅಧ್ಯಕ್ಷತೆಯಲ್ಲಿ ಆಕ್ಚುಲಿ ಈ ಒಂದು ಸಮ್ಮೇಳನ ನಡೀತಾ ಇರೋದಾಗಿದೆ. ಓಕೆನಾ? ಸೊ ಹಾಗೆ ನಡೀತಿರೋದಿಲ್ಲ ಅಂದ್ರೆ ಆಗ್ಲೇ ಇದೆ. ಸೊ ಸ್ಕಾಟ್ಲೆಂಡ್ ನ ಕ್ಯಾಪಿಟಲ್ ಇರುವಂತ ಗ್ಲಾಸ್ಗೋ ನಡೀತಾ ಇದೆ. ಓಕೆ, ಸೊ ದಟ್ ಇಸ್ ಕಾಲ್ಡ್ ದ COP26 ಅಂತ ಹೇಳ್ಬೋದು. ಜೊತೆಗೆ ಬಹಳಷ್ಟು ಮೀಡಿಯಾಗಳಿಂದ ಆಕ್ಚುಲಿ ಇದಕ್ಕೆ ಬ್ಲೇಮ್ ಮಾಡ್ತಾ ಇದೆ. ಏನಂದ್ರೆ ಇದು COP26 ಅಲ್ಲ, ಇದಂದ್ರೆ ಇದನ್ನ PLOP26 ಅಂತ ಕರೀತಾರೆ. ಯಾಕಂದ್ರೆ ನೋಡಿ, ಏನು ಈ ಒಂದು ಈ COP26 ಆಗ್ತಿದ್ದ ಎಲ್ಲಿ ಆಗ್ತಿದ್ದು, ಸ್ಕಾಟ್ಲೆಂಡ್ ನ ಗ್ಲಾಸ್ಗೋದಲ್ಲಿ ಆಗ್ತಿದೆ. ಅಲ್ಲಿಗೆ ಅಂದ್ರೆ ಎಲ್ಲ ಲೀಡರ್ಸ್ ಬರ್ತಾರೆ. ಹೌದಾ? ಅಂದ್ರೆ ಎಲ್ಲಾ ದೇಶಗಳ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಬಂತಾರಲ್ಲ, ಅವ್ರು ಏನ್ ಮಾಡಿದ್ರೆ ಸುಮಾರು ಏನ್ ಮಾಡಿದಾರೆ 400 ಪ್ರೈವೇಟ್ ಜೆಟ್ಸ್ ಗಳ ಮುಖಾಂತರ ಬಂದಿದ್ದಾರೆ. ಗ್ಲಾಸ್ಗೋ ಏನ್ ಮಾಡಿದಾರೆ ಅಂದ್ರೆ ಸುಮಾರು 400 ಖಾಸಗಿ ವಿಮಾನಗಳನ್ನ ತಗೊಂಡ್ ಬಂದಿದ್ದಾರೆ. ಹೌದಾ? ಅದರಿಂದ ಏನಾಯ್ತು ಆಕ್ಚುಲಿ 13,000 ಟನ್ಸ್ಗಳು ಏನಂದ್ರೆ ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ. ಆ ಕಾರಣಕ್ಕಾಗಿ ಇದು ನೀವೇನಂದ್ರೆ ಪರಿಸರ ಉಳಿಸ್ಬೇಕಂತ ಬಂದಿರಿ, ಆದ್ರೆ ನೀವೇನ್ ಮಾಡಿದ್ರಿ ಬರೀ ಒನ್ ವೀಕ್ ಏನಂದ್ರೆ ಆಕ್ಚುಲಿ ಏನ್ ಮಾಡಿದ್ರ ಸುಮಾರು 13,000 ಟನ್ಸ್ಗಳ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಟ್ ಇಸ್ ನಾಟ್ ಎ COP26 ಅಂತ ಹೇಳ್ತಾರೆ, ಇದು ಒಂದು PLOP26 ಅಂತ ಹೇಳ್ತಾರೆ. ಓಕೆ, ದಟ್ಸ್ ಇಟ್, ರೈಟ್? ಜೊತೆಗೆ ಒನ್ ಮೋರ್ ರೀಸೆಂಟ್ ಆಗಿ ಸ್ಕೀಮ್ ಇದೆ ಅಂತ ಹೇಳ್ಬೋದು. ಬೇಸಿಕ್ ಅಂತ ರೀಸೆಂಟ್ ಆಗಿ ನ್ಯೂಸ್ ಇದೆ. ಹೌದಾ? ಬೇಸಿಕ್ ಅಂದ್ರೆ ಆಕ್ಚುಲಿ ಇದೊಂದು ಆರ್ಗನೈಸೇಷನ್ ಆಗಿದೆ. ಅದಾ ಇದು ಒಂದು 4 ದೇಶಗಳ ಒಂದು ಆರ್ಗನೈಸೇಷನ್ ಆಗಿದೆ. ಅಗೇನ್ ಇದರಲ್ಲಿ ಬರುವಂತದ್ದು ಬೇಸಿಕ್ ಅಂತಿದೆ. ಹೌದಾ? ಬೇಸಿಕ್ ಅಂದ್ರೆ BA ಅಂದ್ರೆ ಬ್ರೆಜಿಲ್ ಅಂತ, S ಅಂದ್ರೆ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಅಂತ, I ಅಂದ್ರೆ ಭಾರತ, ಆಮೇಲೆ C ಅಂದ್ರೆ ಚೀನಾ ಅಂತ. ಹಾಗಾಗಿ ಈ ಬ್ರಿಕ್ಸ್ ಬೇಸಿಕ್ ಅಂತ ಇದೆಯಲ್ಲ, ಸೊ ಅದೇ ರೀತಿ ಏನಿದೆ ಒಂದು 4 ದೇಶಗಳ ಒಂದು ಸಂಘಟನೆ ಆಗಿರುತ್ತೆ, ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುತ್ತೆ ಬ್ರಿಕ್ಸ್ ಅಂತ ಹೇಳ್ತೀವಿ. ಹೌದಾ? ಬ್ರಿಕ್ಸ್ ಅಂದ್ರೆ ಇದು ಕೂಡ ಒಂದು 5 ದೇಶಗಳ ಸಂಘಟನೆ. ಬ್ರೆಜಿಲ್ ಇದೆ, ರಷ್ಯಾ ಇದೆ, ಇಂಡಿಯಾ ಇದೆ, ಚೈನಾ ಇದೆ, ಸೌತ್ ಆಫ್ರಿಕಾ ಇದೆ. ಹೌದಾ? ಅದೇ ರೀತಿ ಬಿಮ್ಸ್ಟೆಕ್ ಅಂತ ಬರುತ್ತೆ, ಇದು ಕೂಡ ಒಂದು ಸಂಘಟನೆ. ಹೌದಾ? ಸೊ ಹಾಗಾಗಿ ಅದೇ ರೀತಿ ಕೂಡ ಆಕ್ಚುಲಿ ಬೇಸಿಕ್ ಅನ್ನೋದು ಕೂಡ ಒಂದು ಸಂಘಟನೆ ಇದೆ. ಇದು 4 ದೇಶಗಳ ಸಂಘಟನೆ. ಇದರಲ್ಲಿ ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಭಾರತ ಮತ್ತೆ ಚೀನಾ ಇರುವಂತಹ ಒಂದು ಸಂಘಟನೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನೋಡ್ತಾ ಹೋಗೋದ್ರ ಬಗ್ಗೆ
ಈ ಬೇಸಿಕ್ ಒಂದು ಗ್ರೂಪ್ ಅಥವಾ ಕಂಟ್ರಿ ಇದೆಯಲ್ಲ, ಒಂದು ಸಂಘಟನೆ ಇದೆಯಲ್ಲ, ಇದು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ ಗೊತ್ತಿರಲಿ, 2019ರಲ್ಲಿ ಈ ಒಂದು ಸಂಘಟನೆಯನ್ನ ಸ್ಥಾಪಿಸ್ತಾರೆ. ಓಕೆ, ಸೊ ಹಾಗಾಗಿ ಇವುಗಳ ಒಂದು ಇದು ನೋಡ್ತಾ ಹೋದ್ರೆ ಆಕ್ಚುಲಿ ಅಂದ್ರೆ ಇದು ಅಂದ್ರೆ ಜಗತ್ತಿನ 4 ಕೈಗಾರಿಕಾ ಹೊಂದಿರುವಂತಹ ಒಂದು ಪ್ರಮುಖ ದೇಶಗಳಂತ ಕರಿಬಹುದು. ಅವುಗಳಂತ ಸೊ ಬ್ರೆಜಿಲ್ ಇದೆ, ಸೌತ್ ಆಫ್ರಿಕಾ, ಇಂಡಿಯಾ ಮತ್ತೆ ಚೈನಾ ಅಂತ ಕರೀತಾರೆ. ಸೊ ಹಾಗಾಗಿ ಇವುಗಳು ಯಾಕೆ ಉಟ್ಕೊಳ್ತಾವ ಅಂತಂದ್ರೆ ಆಕ್ಚುಲಿ ನೋಡಿ, ಒಂದು ಅಗ್ರಿಮೆಂಟ್ ಆಗುತ್ತೆ ರಿಗಾರ್ಡಿಂಗ್ ದ ಕ್ಲೈಮೇಟ್ ಸಮಿತಿಗೆ. ಅದನ್ನ ನಾವು ದ ಕೋಪನ್ ಹೆಗನ್ ಕ್ಲೈಮೇಟ್ ಸಮಿತಿ ಅಂತ ಕರೀತಾರೆ. ಸೊ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಅಂದ್ರೆ ಇಲ್ಲಿ ಏನಾಗ್ತದೆ, ಎಸ್ಪೆಷಲಿ ಕ್ಲೈಮೇಟ್ ಜಸ್ಟಿಸ್ಗೋಸ್ಕರ ಡೆವಲಪ್ಡ್ ಕಂಟ್ರಿಗಳು ಮತ್ತೆ ಡೆವಲಪಿಂಗ್ ಕಂಟ್ರಿ ಮಧ್ಯೆ ಸಾಕಷ್ಟು ಫಿನಾನ್ಸಿಂಗ್ ಸಮಸ್ಯೆ ಉಂಟಾಗ್ತದೆ. ಹೌದಾ, ಅದಕ್ಕೆ ಅಂದ್ರೆ ಆಕ್ಚುಲಿ ಈ 4 ದೇಶಗಳು ಏನ್ ಮಾಡ್ತವೆ ಅಂದ್ರೆ ಈ ಒಂದು ಬೇಸಿಕ್ ಇನ್ನೊಂದು ಗ್ರೂಪ್ ಅನ್ನ ಹುಟ್ಟಾಕೊಳ್ತವೆ. ಹಾಗಾಗಿ ಅಂದ್ರೆ ಎಸ್ಪೆಷಲಿ ಈ ಕೋಪನ್ ಹೆಗನ್ ಕ್ಲೈಮೇಟ್ ಸಮಿತಿ ಮುಖಾಂತರ ಏನಾಗುತ್ತೆ, ರೆಡ್ಯೂಸ್ ಇನ್ಕ್ಲೂಡ್ ದ ಪಾಸಿಬಲ್ ಯುನೈಟೆಡ್ ವಾಕ್ಔಟ್ ಆಫ್ ದೇರ್ ಕಾಮನ್ ಮಿನಿಮಮ್ ಪೊಸಿಷನ್ ಅಂತ. ಹಾಗಾಗಿ ಏನೆಲ್ಲ ಡೆವಲಪ್ಡ್ ಕಂಟ್ರಿಗಳಿದೆಯಲ್ಲ ಅವುಗಳು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳೇಬೇಕು. ಯಾಕಂದ್ರೆ ನೀವು 18ನೇ ಸೆಂಚುರಿಯಿಂದ ಏನ್ ಮಾಡಿದಿರಿ, ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿ ಸಾಕಷ್ಟು ಪ್ರಮಾಣದ ಪೊಲ್ಯೂಷನ್ ನ ಕ್ರಿಯೇಟ್ ಮಾಡಿದೀರಾ. ಹೌದಾ, ಹಾಗಾಗಿ ಈಗ ಏನಂದ್ರೆ ನೀವು ಏನ್ ಮಾಡ್ಬೇಕಾಗಿದೆ, ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಿಗೆ ನೀವು ಫೈನಾನ್ಸ್ ಕೊಡ್ಲೇಬೇಕಂತ ಅಂದ್ರೆ ಆಕ್ಚುಲಿ ಆ ಕಾರಣಕ್ಕಾಗಿ ಒಂದು ಕೋಪನ್ ಅಗೇನ್ ಕ್ಲೈಮೇಟ್ ಸಮಿತಿ ಮುಖಾಂತರ ಅಂದ್ರೆ ಆಕ್ಚುಲಿ ಕ್ಲೈಮೇಟ್ ಜಸ್ಟಿಸ್ಗೋಸ್ಕರ ಈ ಬೇಸಿಕ್ ಗ್ರೂಪ್ ಅನ್ನ ಹುಟ್ಟಾಕೋತಾರೆ. ಹೌದಾ, ಅದು ವಿಶೇಷವಾಗಿ ಸೊ ಅಮೆರಿಕಾಗೋಸ್ಕರ ಅಂತ ಹೇಳ್ಬೋದು. ಹೌದಾ, ಯಾಕಂದ್ರೆ ಅದು ಕೂಡ ತುಂಬಾ ನೆಗ್ಲಿಜಿಬಲ್ ಮಾಡ್ತಾ ಇದೆ. ಜೊತೆಗೆ ಏನ್ ಹೇಳ್ತಂದ್ರೆ ನೋಡಿ, ಸಬ್ಸಿಕ್ವೆಂಟ್ಲಿ ದ ಗ್ರೂಪಿಂಗ್ ಇಸ್ ವರ್ಕಿಂಗ್ ಟು ಡಿಫೈನ್ ದ ಕಾಮನ್ ಪೊಸಿಷನ್ ಆನ್ ದ ಎಮಿಷನ್ ರಿಡಕ್ಷನ್ಸ್ ಅಂಡ್ ಕ್ಲೈಮೇಟ್ ಏಡ್ ಮನಿ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಇದು ಕೂಡ ಆಕ್ಚುಲಿ ಎಲ್ಲರೂ ಕೂಡ ಏನಂದ್ರೆ ಒಂದು ಕಾಮನ್ ಆಗಿರಲಿ ಇದರ ರಿಗಾರ್ಡಿಂಗ್ ದ ಎಮಿಷನ್ ಗೋಸ್ಕರ ಅಂತ ಹೇಳ್ತಾರೆ. ಹೌದಾ, ದಟ್ ಇಸ್ ಕಾಲ್ಡ್ ದ ಸೊ ಕೋಪನ್ ಹೆಗನ್ ಅಕಾರ್ಡ್ ಅಂತ ಕರೀತಾರೆ. ಆ ಕಾರಣಕ್ಕೆ ಉಟ್ಕೊಂಡಿದ್ದೆ ಈ ಒಂದು ಬೇಸಿಕ್ ಅನ್ನುವಂತ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇದರಲ್ಲಿ 4 ದೇಶಗಳ ಸಂಘಟನೆಯಾಗಿದೆ. ಸೊ ಇಲ್ಲಿ ಮ್ಯಾಪ್ ನೋಡ್ತಾ ಇದ್ರ, ದಿಸ್ ಇಸ್ ಬ್ರೆಜಿಲ್ ಇದೆ. ಹೌದಾ, ಇದು ಸೌತ್ ಆಫ್ರಿಕಾ ಇದೆ, ಸೊ ಅದೇ ರೀತಿ ಭಾರತ ಇದೆ, ಸೊ ಹಾಗೆ ಚೈನಾ ಇದೆ. ರೈಟ್, ಎಸ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ 2021ರ ಒಂದು ಪ್ರಶಸ್ತಿ ಕೊಡ್ತಾರೆ, ಅದನ್ನ ನಾವು ಬೂಕರ್ ಪ್ರಶಸ್ತಿ ಅಂತ ಕರೀತಾರೆ. ಓಕೆ, ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ಘೋಷಣೆ ಮಾಡ್ತಾ ಹೋಗ್ತಾರೆ, ಅದನ್ನ ನಾವು ಬೂಕರ್ ಪ್ರಶಸ್ತಿ 2021 ಅಥವಾ 2021 ಬೂಕರ್ ಪ್ರೈಸ್ ಅಂತ ಕರೀತಾರೆ. ರೈಟ್, ಸೊ ಹಾಗಾಗಿ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಆಕ್ಚುಲಿ ಸೌತ್ ಆಫ್ರಿಕಾದ ಲೇಖಕರಾಗಿರುವಂತ ಡ್ಯಾಮನ್ ಗಲ್ಗಟ್ ಅವರಿಗೆ 2021ರ ಬೂಕರ್ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಹೌದಾ, ಸೊ ಹಾಗಾಗಿ ಇವರು ಬರೆದಂತ ಒಂದು ಪುಸ್ತಕ ಇದೆ, ಪುಸ್ತಕ ಹೆಸರು ದ ಪ್ರಾಮಿಸ್ ಅಂತ ಕರೀತಾರೆ. ಓಕೆ, ದ ಪ್ರಾಮಿಸ್ ಪುಸ್ತಕ ಆಕ್ಚುಲಿ 2021ರ ಒಂದು ಬೂಕರ್ ಪ್ರೈಸ್ ಅನ್ನ ಸೊ ಡ್ಯಾಮನ್ ಗಾಲ್ಗಟ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿರುವಂತದ್ದು. ಹಾಗೆ ಈ ಪ್ರಾಮಿಸ್ ಪುಸ್ತಕ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಒಂಥರ ಕಾದಂಬರಿ ಆಗಿದೆ. ಇದೇನಂದ್ರೆ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಒಂದು ಜನಾಂಗೀಯ ಒಂದು ಇತಿಹಾಸವನ್ನು ಹೊಂದಿರುವಂತ ಕೃತಿಯಾಗಿದೆ. ದಟ್ ಈಸ್ ಕಾಲ್ಡ್ ದ ಪ್ರಾಮಿಸ್ ಅಂತ ಕರೀತಾರೆ. ಓಕೆನಾ, ಅದ್ರ ಜೊತೆಗೆ ಏನಂದ್ರೆ ಇದು ಏನಂದ್ರೆ ಸೌತ್ ಆಫ್ರಿಕಾದಲ್ಲಿರುವಂತಹ ಒಂದು ವರ್ಣಭೇದ ನೀತಿ ಬಗ್ಗೆ ಕೂಡ ಆಕ್ಚುಲಿ ಈ ಪುಸ್ತಕದ ಒಂದು ಐತಿಹಾಸಿಕವಾಗಿ ಒಂದು ತಿಳಿಸಿಕೊಡುತ್ತೆ. ದ ಪ್ರಾಮಿಸ್ ಅಂತ ಕರಿತೀವಿ. ಓಕೆನಾ, ಎಸ್. ಸೊ ಇವರೇ ದಟ್ ಇಸ್ ಕಾಲ್ಡ್ ದ ಡ್ಯಾಮನ್ ಗಲ್ಗಟ್ ಅಂತ. ಇವರಿಗೆ 2021 ಏನಂದ್ರೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ನೀಡಿರುವಂತದ್ದು. ಅವರ ಪುಸ್ತಕ ಯಾವ್ದಪ್ಪ ಅಂದ್ರೆ ದ ಪ್ರಾಮಿಸ್ ಅಂತ ನೋಡಿ. ರೈಟ್, ನೋಡಿ ಈ ಗ್ಯಾಲ್ಗಟ್ ಇದೆಲ್ಲ, ಇವರು ಆಕ್ಚುಲಿ ಸೌತ್ ಆಫ್ರಿಕಾದಿಂದ ಬೂಕರ್ ಪ್ರಶಸ್ತಿ ಪಡೆದಂತ 3ನೇ ವ್ಯಕ್ತಿ ಅವರು. ಆಲ್ರೆಡಿ 1974ರಲ್ಲಿ ನ್ಯಾಡಿನ್ ಗಾರ್ಡಿಮೇರ್ ಅವರಿಗೆ ಮೊದಲ ಪ್ರಶಸ್ತಿ ಸಿಕ್ಕಿತ್ತು. ಅದರ ನಂತರ 1983-99ರಲ್ಲಿ ಜೆಎಂ ಕಾಡ್ಜಿ ಅವರಿಗೆ ಕೂಡ ಆಕ್ಚುಲಿ ಅವರು ಕೂಡ ಸೌತ್ ಆಫ್ರಿಕಾದವರು ಸೆಕೆಂಡ್ ಪ್ರಶಸ್ತಿಯನ್ನ ಮಾಡ್ತಾರೆ. ಸೊ ಹಾಗೆ ಈ ಗ್ಯಾಲ್ಗೇಟ್ ಅವರು 3ನೇ ವ್ಯಕ್ತಿ ಸೌತ್ ಆಫ್ರಿಕನ್ ಕಂಟ್ರಿ ಅಂತ ಹೇಳ್ಬೋದು. ಓಕೆನಾ, ಜೊತೆಗೆ ಇವ್ರು ಏನಿದ್ರೆ ಲಾಸ್ಟ್ ಇಯರ್ ಅಲ್ಲಿ ಕೂಡ ಆಕ್ಚುಲಿ ಮಾಡ್ತಾ ಇದ್ರೆ ಇವರ ಒಂದು ಈ ಒಂದು ಪ್ರೈಸ್ ಅಲ್ಲಿ ಶಾರ್ಟ್ ಲಿಸ್ಟ್ ಇದ್ರು. ಇವರ ಒಂದು ಪುಸ್ತಕವಾದಂತ ದ ಗುಡ್ ಡಾಕ್ಟರ್ ಇರ್ಬೋದು, 2003ರಲ್ಲಿ ಕೂಡ ಬಂದಿದ್ರು. ಆಮೇಲೆ 2010ರಲ್ಲಿ ಇವರ ಒಂದು ಸ್ಟ್ರೇಂಜ್ ರೂಮ್ ಅಂತ ಇದೆಯಲ್ಲ, ಅವೆರಡು ಕೃತಿಗಳು ಕೂಡ ಲಾಸ್ಟ್ ಇಯರ್ ಅಲ್ಲಿ ಏನಂದ್ರೆ ಒಂಥರ ಶಾರ್ಟ್ ಲಿಸ್ಟ್ ಇದ್ವು, ಆದ್ರೆ ಫೈನಲ್ ಆಗಿ ಇವರಿಗೆ ಒಂದು ಪ್ರೈಸ್ ಸಿಕ್ಕಿರಲಿಲ್ಲ. ಓಕೆನಾ, ಸೊ ಹಾಗಾಗಿ ಏನಿಂದ ಪ್ರಾಮಿಸ್ ಇದೆಯಲ್ಲ, ಇದು ಅವರ ಒಂದು 9ನೇ ಒಂದು ಏನಾಗಿದೆ ಕಾದಂಬರಿಯಾಗಿದೆ ಡ್ಯಾಮನ್ ಗಾಲ್ಗಟ್ ಅವರು. ರೈಟ್, ಜೊತೆಗೆ ಲಾಸ್ಟ್ ಇಯರ್ ಯಾರಿಗೆ ಕೊಟ್ಟಿರೋ ಪ್ರಶಸ್ತಿ ಅಂತಂದ್ರೆ ಗೊತ್ತಿರಬೇಕು, ಸ್ಕಾಟಿಷ್ ಆತರಾಗಿರುವಂತ ಡೌಗ್ಲಾಸ್ ಸ್ಟೌಟ್ ಅವರ ಒಂದು ಪುಸ್ತಕವಾಗಿರುವಂತ ಶಾಗಿ ಅಥವಾ ಶುಗ್ಗಿ ಬೇನ್ ಅಂತ ಕೃತಿಗೆ 2020ರಲ್ಲಿ ಒಂದು ಡೌಗ್ಲಾಸ್ ಸ್ಟಾರ್ಟ್ ಅವರಿಗೆ ಏನಂದ್ರೆ ಈ ಬೂಕರ್ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಅವರ ಕೃತಿ ಶೊಗ್ಗಿ ಅಥವಾ ಶುಗ್ಗಿ ಬೇನ್ ಅಂತ ಕರೀತಾರೆ. ರೈಟ್, ಇನ್ನು ಈ ಪ್ರಶಸ್ತಿ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಈ ಬೂಕರ್ ಪ್ರೈಸ್ ಇದೆಯಲ್ಲ, ಇದು ಸಾಮಾನ್ಯವಾಗಿ
ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂತ ಒಂದು ವಿಶೇಷವಾದ ಪ್ರಶಸ್ತಿಯಾಗಿದೆ. ಇದನ್ನ ಸ್ಟಾರ್ಟ್ ಮಾಡಿದ್ದು 1969ರಲ್ಲಿ. ಓಕೆನಾ? ಸೊ ಹಾಗಾಗಿ ಈ ಪ್ರಶಸ್ತಿ ಇದೆಯಲ್ಲ ಇದೇನಂದ್ರೆ ಬರೀ ಓಪನ್ ಟು ಬ್ರಿಟಿಷ್, ಐರಿಷ್ ಮತ್ತೆ ಕಾಮನ್ವೆಲ್ತ್ ರಿಟರ್ಸ್. ಹೌದಾ? ಅಂದ್ರೆ ಯಾರೆಲ್ಲ ಬ್ರಿಟಿಷ್ ದೇಶದವರು, ಐರಿಷ್ ದೇಶದವರು, ಆಮೇಲೆ ಕಾಮನ್ವೆಲ್ತ್ ಒಂದು ಸಂಘಟನೆಯಲ್ಲಿ ಯಾರು ಸದಸ್ಯರಾಗಿರ್ತಾರೆ ಅಲ್ಲಿರುವಂತ ಲೇಖಕರಿಗೆ ಮಾತ್ರನೇ ಈ ಪ್ರಶಸ್ತಿ ಸಿಗ್ತಾ ಇತ್ತು. ಆದ್ರೆ 2001ಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ಆಲ್ ನೋವೆಲ್ಸ್ ಇನ್ ದ ಇಂಗ್ಲಿಷ್ ಅಂತ, ಅಂದ್ರೆ ಎಲ್ಲ 2001ಕ್ಕೆ ಏನ್ ಮಾಡ್ತಾರೆ ಬರೀ ರಿಸ್ಟ್ರಿಕ್ಟ್ ಮಾಡಿ ಅದನ್ನ ತೆಗಿತಾರೆ. ಎಲ್ಲ ಇಂಗ್ಲಿಷ್ ಕಾದಂಬರಿಗಳಿಗೆ ಕೂಡ ಆಕ್ಚುಲಿ ಅವೆಲ್ಲ ಏನಾಗಿರ್ಬೇಕು UK ದಲ್ಲಿ ಪಬ್ಲಿಷ್ ಆಗಿರ್ಬೇಕು ಇಂಗ್ಲಿಷ್ ಲ್ಯಾಂಗ್ವೇಜ್. ಅವುಗಳಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪ್ರಶಸ್ತಿಯ ಮೊತ್ತ ನೋಡ್ತಾ ಹೋದ್ರೆ ಎಷ್ಟಿದೆ ಅಂದ್ರೆ ಸುಮಾರು 50,000 ಪೌಂಡ್ಸ್ ಅಂತ, ಅಂದ್ರೆ $69,000 ಅಂದ್ರೆ ಆಕ್ಚುಲಿ ಈ ಪ್ರಶಸ್ತಿಯ ಒಂದು ಮೊತ್ತವನ್ನಾಗಿ ಕೊಡ್ತಾರೆ. ರೈಟ್? ಅದೇ ರೀತಿ ನಮ್ಮ ಭಾರತದಲ್ಲಿ ಕೂಡ ಆಕ್ಚುಲಿ ಈ ಒಂದು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ಒಂದಂದ್ರೆ VS ನೈಫುಲ್ ಅವರಿಗೆ 1972 ಇನ್ ಎ ಫ್ರೀ ಸ್ಟೇಟ್ ಅಂತ ಪುಸ್ತಕಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ಕಿತ್ತು. ಹಾಗೆ ಅರುಂಧತಿ ರಾಯ್ ಅವರ ಒಂದು 1981ರಲ್ಲಿ ಇವರಿಗೆ ದ ಗಾಡ್ ಆಫ್ ದಿ ಸ್ಮಾಲ್ ಥಿಂಗ್ಸ್ ಅನ್ನೋ ಕೃತಿ ಕೂಡ ಇವರಿಗೆ ಪ್ರಶಸ್ತಿ ದೊರಕಿತ್ತು. ಅದೇ ರೀತಿ 1997ರಲ್ಲಿ ಸಲ್ಮಾನ್ ರಶೀದ್ ಅವರಿಗೆ ದ ಮಿಡ್ ನೈಟ್ ಚಿಲ್ಡ್ರನ್ ಕೃತಿಗೆ ಬೂಕರ್ ಪ್ರಶಸ್ತಿ ದೊರಕಿತ್ತು. ಹಾಗೆ 2006ರಲ್ಲಿ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎನ್ನುವಂತ ಕಿರಣ್ ದೇಸಾಯಿ ಕೃತಿ ಕೂಡ ಆಕ್ಚುಲಿ ಪ್ರಶಸ್ತಿ ದೊರಕಿತ್ತು. ಹಾಗೆ 2008ರಲ್ಲಿ ಅರವಿಂದ್ ಅಡಿಗೆ ಅವರ ಒಂದು ದ ವೈಟ್ ಟೈಗರ್ ಅಂತ ಕೃತಿ ಕೂಡ ಆಕ್ಚುಲಿ ಬೂಕರ್ ಪ್ರಶಸ್ತಿ ನೀಡಲಾಗಿತ್ತು. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಆಕ್ಚುಲಿ ಭಾರತೀಯರು ಬೂಕರ್ ಪ್ರಶಸ್ತಿ ಪಡೆದಂತ ವಿಜೇತರಾಗಿದ್ದಾರೆ ತಿಳ್ಬೋದು. ಓಕೆ, ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.